ಮೇಘನಾ ಸರ್ ನಮಸ್ಕಾರ ರೀ ಸರ್. ನಮಸ್ಕಾರ ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವ್ ಹೆಂಗಿದ್ದೀರಿ? ಸರ್ ನಾನು ಚೆನ್ನಾಗಿದ್ದೀನಿ. ಮೊದ್ಲು ಒಂದಿಷ್ಟು ಇದನ್ನ ಗ್ರೌಂಡ್ ರೂಲ್ಸ್ ಅಥವಾ ಗ್ರೌಂಡ್ ಇದನ್ನ ಮಾಡ್ಕೊಳ್ಳೋಣ. ಏನ್ ಸರ್? ಈಗ ನಾನು ಸಿಂದಗಿ ಭಾಷೆ ಮಾತಾಡ್ತೀನಿ, ನೀವು ಕಲಬುರ್ಗಿ ಗುಲ್ಬರ್ಗ ಭಾಷೆ ನೀವು ಆರಾಮಾಗಿ ಮಾತಾಡ್ರಿ. ಸೊ ಆರಾಮಾಗಿ ಹೈಟಿ ಹೊಡಿಯೋಣ. ಸರ್ ನಾನು ಟ್ರೈ ಮಾಡ್ತೀನಿ ಯಾಕೆಂದ್ರೆ ಇಲ್ಲ ನೀವು ಮಾಡ್ರಿ, ನೀವು ಆರಾಮಾಗಿ ಟ್ರೈ ಮಾಡ್ರಿ. ಯಾಕಂದ್ರೆ ಏನಾಗ್ತದ, ಬ್ಯಾರೆ ಬ್ಯಾರೆ ಭಾಷಾದ ಪ್ರಾದೇಶಿಕ ಭಾಷೆ ಯೂಶುವಲಿ ಭಾಷಾ ಒಂದು ಆ ರಿದಮ್ ತಪ್ಪ ಹೋಗ್ಬಿಟ್ಟಿರ್ತವೆ. ಹೌದು ಸರ್, ಹೌದಲ್ಲ? ಸೊ ಈ ರಿದಮ್ ತಪ್ಪ ಹೋಗಿದ್ ಮತ್ತೆ ರಿದಮ್ ಹಿಡ್ಕೊಂಡ್ ಬರೋದು, ನಿಮಗೆ ರಿದಮ್ ಬಗ್ಗೆ ಭಾಳ ಚಲೋ ಗೊತ್ತ, ಯಾಕೆ ನೀವು ಡ್ಯಾನ್ಸರ್. ಹೌದಾ? ಸೊ ನೀವು ರಿದಮ್ ಹಿಡ್ಕೋತೀರಿ ನನಗೆ ಗೊತ್ತದ. ಬಟ್ ಆರಾಮಾಗಿ ಮಾತಾಡೋಣ, ಹರಟಿ ಹೊಡಿಯೋಣ. ಪ್ರಶ್ನೆ ನಾನು ಶುರು ಮಾಡ್ಲಾ? ನೀವು ಶುರು ಮಾಡ್ರಿ. ಮಾಡ್ರಿ, ಇಂಥ ಅವಕಾಶ ನಾ ಹೆಂಗ್ ಬಿಡ್ಲಿ, ಕೇಳ್ರಿ. ಸರ್, ಸಿಂದಗಿ ಟು ಅಮೆರಿಕಾ ಟು ಸ್ಯಾಂಡಲ್ವುಡ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಜರ್ನಿ ಹೆಂಗೆ ಸರ್? ಜರ್ನಿ ಹೆಂಗ್ ಆಯ್ತು ಅಂತೀರೋ ಅಥವಾ ನಾನು ಪ್ಲಾನ್ ಮಾಡಿದ್ನಾ? ನೀವು ಪ್ಲಾನ್ ಮಾಡಿದ ಅಥವಾ ಅದು ಆಗಿರೋದಾ? ಅದು ಆಗಿದ್ದು ಅಷ್ಟೇ. ಆಗಿದ್ದು. ಬಟ್ ನಿಮ್ ಸಿನಿಮಾ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ, ನಾನೇನ್ ಅರ್ಥ ಮಾಡ್ಕೊಂಡಿದ್ದೀನಿ ನಿಮ್ಮನ್ನ ಶೂಟಿಂಗ್ ಅಲ್ಲಿ ನೋಡ್ಬಿಟ್ಟು, ಕೆಲ್ಸದಲ್ಲಿ ನೋಡ್ಬಿಟ್ಟು, ಅಂದ್ರೆ ಎಕ್ಸ್ಟ್ರೀಮ್ಲಿ ಪ್ಯಾಷನೇಟ್ ಅಬೌಟ್ ಸಿನಿಮಾ ಅಲ್ವಾ? ಅದು ನಿಮ್ಗೆ ಮುಂಚೆಯಿಂದಾನೇ ಇತ್ತು. ಸಿನಿಮಾ ಬಗ್ಗೆ ನಾಲೆಜ್ ಕೂಡ ಇದೆ, ತುಂಬಾ ಸಿನಿಮಾಗಳು ನೋಡ್ತೀರಾ ನೀವು. ಫಾರ್ ದ ಲವ್ ಆಫ್ ಮೂವೀಸ್ ನೀವು ಸಿನಿಮಾ ಮಾಡ್ತಿರೋದಾ ಅಥವಾ ಲೈಕ್ ಸಮಥಿಂಗ್ ಹ್ಯಾಪೆಂಡ್? ನಾನು ಇದ್ರ ಬಗ್ಗೆ ನಾನೇ ಕೇಳ್ಕೊಂಡೇನೆ. ನನಗೆ ಅನ್ಸಿದ್ದು ನಿಯರೆಸ್ಟ್ ಟು ಮೈ ಥಾಟ್, ಅಂದ್ರೆ ನನ್ನ ಉತ್ತರ ಸಿಕ್ಕಿದ್ದು, ನನಗೆ ಬಹುಶಃ ಸಿನಿಮಾ ಮಾಡೋದು ಬಿಟ್ಟು ನನಗೇನು ಗೊತ್ತಿಲ್ಲ. Really? Yeah. That is why I did all the other things. Because I didn't know that I can and I have the ability to make movies. I didn't know about it. Once I got to know, then I started making movies. ಒಂದು ಪಕ್ಷಿ ಹಾರಬೇಕು ಅಂದ್ರೆ ಅದಕ್ಕೆ ರೆಕ್ಕೆ ಅಂತ ಗೊತ್ತಾಗಬೇಕು, ಆಯ್ತಾ? ನಿಮ್ಗೆ ಅದು ಗೊತ್ತಾಗೋದು ಯಾವಾಗ? ಅಲ್ಲಿ ತನಕ ಅದು ಹಾರಂಗಿಲ್ಲ. ಅದಕ್ಕೆ ಶಕ್ತಿ ಬೇಕು. ಆ ರೆಕ್ಕೆ ಅಂತೀವೋ ಪಕ್ ಅಂತೀವೋ, ನಾವು ಪಕ್ ಅಂತೀವಿ, ರೆಕ್ಕೆ ಅಂತಾರೆ. ಸೊ ನೀವು ಆ ಪಕ್ಕಕ್ಕೆ ಶಕ್ತಿ ಬರುತ್ತಾನ ಅದಕ್ಕೆ ಹಾರ್ಲಿಕ್ಕೆ ಆಗಂಗಿಲ್ಲ. ಸೊ ನನಗೆ ಬಹುಶಃ ಶಕ್ತಿ ಬಂದದ್ದು ಲೇಟರ್ ಇನ್ ದ ಪಾರ್ಟ್ ಆಫ್ ಇದು. ಬಟ್ ಐ ವಾಸ್ ಮೆಂಟ್ ಟು ಬಿ ಮೇಕಿಂಗ್ ಮೂವೀಸ್. ಸೊ ಇದು ಹೆಂಗ್ ಶುರು ಆಯ್ತು? ಶುರು ಕರೆಂಗ್ ನಾ ಇದು ಭಾಳ ಸರ್ತಿ ಹೇಳ್ತೀನಿ. ಐ ಗ್ರೋ ಅಪ್ ಇನ್ ವೆರಿ ಸ್ಮಾಲ್ ಪ್ಲೇಸ್. ಅಂದ್ರೆ ಸಿಂದಗಿ ಅಂತ ಒಂದು ಊರು, ಅಲ್ಲಿ ಬೆಳೆದಿದ್ದು ನಾನು. ಬಟ್ ನಮ್ಮ ತಂದೆ ತಾಯಿಗೆ ಸಾಹಿತ್ಯದ ಒಲವು ಜಾಸ್ತಿ. ನಮ್ಮ ತಾಯಿ ಮನೆ ನೋಡ್ಕೊಳ್ಳೋದನ್ನು ಬಿಟ್ಟು ಸ್ವಲ್ಪ ಸಾಮಾಜಿಕ, ಅವರು ಅಂಗನವಾಡಿ ಬಾಲವಾಡಿ ನಡೆಸ್ತಿದ್ರು, ಮಹಿಳಾ ಮಂಡಳ ಇತ್ತು. ಆಮೇಲೆ ಹಳ್ಳಿಗೆ ಹೋಗಿ ಒಂದಿಷ್ಟು ಹೆಲ್ತ್ ಇದ್ರದ್ದು ಬಗ್ಗೆ ಹೆಣ್ಮಕ್ಳಿಗೆ ತಿಳಿಸಿ ಹೇಳ್ತಿದ್ರು. ನಾನು ನಮ್ಮ ಅಮ್ಮನ ಜೊತೆ ಹೋಗ್ತಿದ್ದೆ. ಸೊ ಆ ಥರದ ವಾತಾವರಣ. ಆಮೇಲೆ ನಮ್ಮ ತಂದೆಗೆ ಅವರಿಗೆ ತಮ್ಮ ವೃತ್ತಿ ಜೊತೆಗೆ ಅವ್ರದ್ದೊಂದು ಪ್ರವೃತ್ತಿ, ಸಾಹಿತ್ಯದ ಪ್ರವೃತ್ತಿ. ಹಿಂಗಾಗಿ ನಮ್ಮ ಮನೆಗೆ ಸಾಹಿತಿಗಳು ಬರ್ತಿದ್ರು. ನಮ್ಮ ಮನೆಯೊಳಗೆ ಸಾಹಿತ್ಯ ಮತ್ತು ಸಂಗೀತ, ಓದು, ಸಾಮಾಜಿಕ ಇದು ಚಟುವಟಿಕೆಗಳು ಈ ಥರದ್ದು ಇದ್ರೊಳಗೇನೆ ಬೆಳೆದಿದ್ದು. ಸೊ ಹೊರಗಿನವ್ರಿಗೆ ನಮ್ಮ ಮನೆ ಬಗ್ಗೆ ಒಂದು ಬೇರೆ ಥರದ ಭಾವನೆ, ಗೌರವ ಭಾವನೆ. ಅಂಥದ್ರೊಳಗೆ ನಾನು ನಮ್ಮ ತಂದೆ ಬಗ್ಗೆ, ನಮ್ಮ ತಂದೆ ನನಗೆ ಸಿನಿಮಾ ತೋರಿಸ್ತಿದ್ರು ಅಂತ ಹೇಳಿದಾಗ ಬಹಳಷ್ಟು ಮಂದಿಗೆ, ನಮ್ಮ ಕಡೆ ಮಂದಿಗೆ ಆಶ್ಚರ್ಯ ಆಗ್ಬೋದು. ಬಟ್ ನಮ್ಮ ತಂದೆ ನನಗೆ ಸಿನಿಮಾ ತೋರಿಸ್ತಿದ್ರು. ಸೊ ಅವ್ರು ಕರ್ಕೊಂಡು ಹೋಗ್ತಿದ್ರು. ಮತ್ತೆ ಹೆಂಗೆ ಕರ್ಕೊಂಡು ಹೋಗ್ತಿದ್ರು ಅಂದ್ರೆ, ನೋಡು ಈ ಸಿನಿಮಾ ನೋಡು, ಇದು ಕಲಿ ಅಂತ ಹಂಗಲ್ಲ. ಸೊ ಹಿ ಜಸ್ಟ್ ಮೇಡ್ ಮೀ ಟು ವಾಚ್ movies because he knew somehow he could see me getting associated with movies. He didn't want me to get associated or fascinated or worshipping nature ಏನಿರ್ತದೆ for the bad movies or for see young age ಒಳಗೆ ಏನಾಗ್ಬಿಡ್ತದೆ, ನಿಮಗೆ ಯಾವನೊಬ್ಬ ಚೂರಿ ತೊಗೊಂಡು ಇನ್ನೊಬ್ಬನಿಗೆ ಹೊಡೆಯೋದು ಕೆಲವೊಂದು ಲೈಕ್ ಮಾಡ್ತಾರೆ. ಸೊ ಅಥವಾ ಅದನ್ನ ಆ ವಿಕೃತ ಮನಸ್ಸನ್ನ ನೀವು ಬೆಳೆಸ್ಕೋಬೇಡ, ಬೇರೆ ಸಿನಿಮಾನು ನೋಡು ಅಂತ ನನಗೊಂದಿಷ್ಟು ಸಿನಿಮಾಗಳನ್ನು ತೋರಿಸ್ತಿದ್ರು. ನಾ ಸಣ್ಣವಿದ್ದಾಗ ನಮಗೆ ನೋಡ್ಬೇಕಾಗಿದ್ದು ಒಂದು ಫೈಟಿಂಗು ಅಥವಾ ಒಂದು ಇದ್ರದ್ದು ಸಿನಿಮಾ ನೋಡ್ಬೇಕಂತಿತ್ತು. ಅದ್ರ ಮಧ್ಯೆ ಅವ್ರು ನನಗೆ ಫೈಟಿಂಗು ತೋರಿಸಿದ್ರು, ಫೈಟಿಂಗ್ ಸಿನಿಮಾನು ತೋರಿಸಿದ್ರು, ಕುಂಗ್ ಫು 7 Steps. ನನಗೆ ಇಫ್ ಐ ಕ್ಯಾನ್ ರಿಕಾಲ್ ದಟ್ ಮೂವಿ. ಸೊ ಹಿ ಮೇಡ್ ಮೀ ಟು ಗೋ ಟು ಬಿಜಾಪುರ್ ಟು ವಾಚ್ ದಟ್ ಮೂವಿ.
ಸೊ ದುಡ್ಡು ಕೊಡೋದು. ನಾನು ವಾಪಸ್ ಬಿಜಾಪುರಕ್ಕೆ ಹೋಗಿ ಸಿನಿಮಾ ನೋಡಿ ಬಂದು ಮರುದಿವ್ಸ ಶಾಲಿಗೆ ಹೋದಾಗ ಶಾಲೆ ಒಳಗೆ ಮಾಸ್ತರ್ ಡಾಕ್ಟರ್ ಕಳ್ಸ್ಯಾರ, ಸುಳ್ಳು ಹೇಳ್ತೇನೆ ಅಂತೇಳಿ ಹೊಡಿಲಿಕ್ಕೆ ಬಂದಿದ್ರು. ಇಲ್ರಿ ಸರ್ ನಮ್ಮ ದಾದಾನೇ ಕಳ್ಸ್ಯಾರ ಅಂತ ನಾನು ನಾ ಕೇಳ್ತೀನಿ, ಹೆಂಗೆ ನೀ ಹೆಂಗೆ ಬಿಜಾಪುರಕ್ಕೆ ಹೋದಿ? ಫಸ್ಟ್ ಆಫ್ ಆಲ್ ಸಿಂದಗಿ ಬಿಟ್ಟು ಬಜಾರ್ನ ತಿರುಗಾಡೋದೇ ಒಂದು ಶಿಕ್ಷೆ, ಅವಾಗ ಪನಿಷಬಲ್ ಆ್ಯಕ್ಟ್. ಅಂಥದ್ದು ನಾನು ಸಿನಿಮಾ ನೋಡಲಿಕ್ಕೆ ಶಾಲೆ ಬಿಟ್ಟು ಹೋಗಿದ್ದೆ. ಆಮೇಲೆ ಬಿಕಾಸ್ ಸಿ ಮೈ ಫಾದರ್ ಐ ಥಿಂಕ್ he knew or he raised me well. Yes. Okay. Yeah. He made me to appreciate the good things in life. So he made me to read some books. He made me to listen to the music, good music, and he also made me to watch good movies in his own way, whatever possible in a small place. So adu hangaitu. So I think that led to this whole movie making passion. ಆ ಥರ ಆಯ್ತು ಅನ್ಸುತ್ತೆ. ಸರ್ ನಿಮ್ದು ನಂದು ತುಂಬಾ ಸಿಮಿಲಾರಿಟೀಸ್ ಇದೆ ಅಲ್ಲ? ನಮ್ಮ ಭಾಷೆಯಲ್ಲಿ ಮಾತ್ರ ಟ್ರೈ ಮಾಡ್ತೀನಿ ಸರ್, ಬಹಳ ಸಿಮಿಲಾರಿಟೀಸ್ ಐತ್ರಿ ಸರ್. ನಿಮಗೂ ನಿಮ್ಮ ತಂದೆದು ಅವರು ನನಗೆ ನೋಡ್ರಿ ಈ ಸಿನಿಮಾ ನೋಡ್ರಿ, ಅವ್ರಿಗೆ ರಾಜೇಶ್ ಖನ್ನಾ ತುಂಬಾ ಇಷ್ಟ, ಅಮಿತಾಬ್ ಬಚ್ಚನ್ ತುಂಬಾ ಇಷ್ಟ. ಸೊ ಅವ್ರು ಆ ಸಿನಿಮಾಗಳು ಹೇಳೋರು. ನಮ್ಮ ಮಮ್ಮಿಗೆ ವಿಷ್ಣುವರ್ಧನ್ ಅವ್ರು ತುಂಬಾ. ಸೊ ನನಗೆ ಎಲ್ಲಾ ರೀತಿ ಸಿನಿಮಾನು ನೋಡೋದು, ಬೇರೆ ಬೇರೆ ಲ್ಯಾಂಗ್ವೇಜಸ್ದು. ಆಮೇಲೆ ತುಂಬಾ ಒಳ್ಳೆ ಸಿನಿಮಾಗಳು ಪಿಕ್ ಮಾಡ್ಬಿಟ್ಟು ಇದು ನೋಡ್ರಿ ಮೇಘ್ನಾ ಅವರೇ ಅಂತ ಹೇಳ್ತಿದ್ರು. ಮೇಘ್ನಾ ಅವರೇ ಅಂತಾನೆ ಮಾತಾಡ್ತಾರೆ. ಇಲ್ಲ ಇಲ್ಲ ಸರ್, ಅಂದ್ರೆ ನಮ್ ಗುಲ್ಬರ್ಗ ಕಡೆ ಎರಡು ತರದ್ದು ರೀತಿಲಿ ಮಾತಾಡೋದು ಅಲ್ವಾ, ಗೊತ್ತಿರುತ್ತೆ. ಒಂದು ಏನೋ ಅಂತ ಅಲ್ವಾ, ಇನ್ನೊಂದು ಏನ್ರಿ. ಸೊ ಒಂದು ರೂಢ್ ಆಗಿ ಬರುತ್ತೆ, ತುಂಬಾನೇ ರೆಸ್ಪೆಕ್ಟ್ ಪ್ರೀತಿ ಬರುತ್ತೆ. ಅದು ನಮ್ದು ರೆಸ್ಪೆಕ್ಟ್ ಪ್ರೀತಿ. ಸೊ ನಮ್ ತಂದೆ ನನಗೆ ರೀ ಅಂತಾನೆ ಮಾತಾಡೋದು. ಏನ್ರಿ ಮೇಘ್ನಾ ಊಟ ಆಯ್ತೇನ್ರಿ, ಇವಾಗ್ಲೂ ಹಂಗೆ ಮಾತಾಡ್ತಾರೆ ಸರ್. ಸೊ ಅವರು ಮೇಘ್ನಾ ಅವರೇ ಈ ಸಿನಿಮಾ ನೋಡ್ರಿ ನೀವು ಅಂತ ಚಿಕ್ಕವಳಿದಾಗ್ಲೇ ತುಂಬಾ ರೆಸ್ಪೆಕ್ಟ್ ಕೊಟ್ಟು ಬೆಳೆಸಿರೋದು. ಸೊ ಅವ್ರು ಸೆಲೆಕ್ಟ್ ಮಾಡಿ ನನಗೂ ಕೂಡ ಸಿನಿಮಾಗಳು ತೋರಿಸ್ತಾ ಇದ್ದಾರೆ. ಆ ಥರದ್ದು ಯಾವ್ದಾರ ಒಂದು ಸಿನಿಮಾ ನೆನಪು which you loved most? ತುಂಬಾ ಇದೆ ಸರ್. ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ರಾಜೇಶ್ ಖನ್ನಾ ಬಾವರ್ಚಿ. ಎಸ್, ಅದು ತುಂಬಾ ದೊಡ್ಡ ಎಫೆಕ್ಟ್ ಆಗಿದೆ ಸರ್ ನನ್ನ ಮೇಲೆ. ಅವ್ರು ಏನ್ ಹೇಳ್ಕೊಟ್ರಲ್ವಾ, ಫಿಲಾಸಫಿಕಲ್ ಆಗಿ ಏನೇನ್ ಹೇಳಿದ್ದಾರೆ, ತುಂಬಾ ನಂಗೆ ಚಿಕ್ಕವಳಿದಾಗ್ಲೇ ಅರ್ಥ ಆಗಿದ್ದು. ನಿಮಗೆ ಬಾವರ್ಚಿಗೂ ಮತ್ತು ನನ್ನ ಇದಕ್ಕೂ ಒಂದು ಕನೆಕ್ಷನ್ ಅದ. ಸೊ ಏನಂದ್ರೆ ಬಾವರ್ಚಿ ಮಾಡಿದವ್ರು ಋಷಿಕೇಶ್ ಮುಖರ್ಜಿ, ಹೌದಾ? ಸೊ ನಾನು ನಮ್ಮ ಮನೆಯವರು ಪಲ್ಲವಿ, ವಿ ಆರ್ ಬಿಗ್ ಫ್ಯಾನ್ ಆಫ್ ಋಷಿಕೇಶ್ ಮುಖರ್ಜಿ. ಸೊ ನಮ್ಮ ಮಗನಿಗೆ ನಾನು ಋಷಿಕೇಶ್ ಅಂತ ಹೆಸರಿಟ್ಟೇನೆ. ಇಟ್ ಹ್ಯಾಪನ್. ಸೊ ಅಂದ್ರೆ ಈಗ ನಾವು ಯಾರಿಗೂ ಹೇಳ್ಕೊಳಿಕ್ ಆಗಿಲ್ಲ, ಯಾಕಂದ್ರೆ ಸಡನ್ಲಿ ನಮ್ಮ ತಂದೆಗೆ ಏನಾದ್ರು ಗೊತ್ತಾಗ್ಬಿಟ್ರೆ ಅವರು ಏನೋ ಹಿಂಗೆಲ್ಲ ಮಾಡಿದೆ. ನಮ್ಮ ತಂದೆ ನನ್ನ ಮಗನ ಹೆಸರಿಡೋ ಟೈಮ್ನೊಳಗೆ ಹಿ ಹ್ಯಾಡ್ ಟ್ರಾವೆಲ್ಡ್ ರಿಷಿಕೇಶ್. ನಾನು ನಮ್ಮಮ್ಮ ಮತ್ತು ನಮ್ಮ ತಂದೆದೆಲ್ಲ ವಾಪಸ್ ಬಂದಾಗ ಮಗನ ನಾಮಕರಣ ಇತ್ತು, ಏನ್ ಹೆಸರಿಡೋ ರಿಷಿಕೇಶ್ ಅಂತ ಇಡ್ರಿ ಅಂದ್ರು. ಸೊ ನಾವು ನಮ್ಮ ತಂದೆನ ಹೆಸರಿಟ್ಟಿದ್ದು ಅಂತ ಹೇಳಿ ಬಹಳ ಇದರಿಂದ ಭಯಭಕ್ತಿಯಿಂದ ಮಾಡಿದ್ರು ನಮ್ಮಿಬ್ಬರಿಗೂ ಗೊತ್ತಿತ್ತು, ಬಿಕಾಸ್ ಆಫ್ ಇದು ಅಂತ ಹೇಳಿ ಅವನ ಹೆಸರು ಋಷಿಕೇಶ್ ಮೊದಲನೇದು. ಎರಡನೇದು ಮೂವಿ ಮೇಕಿಂಗ್ನೊಳಗೆ ನನಗೆ ಇಫ್ ಎಟ್ ಆಲ್ ರೆಫರೆನ್ಸ್ ಇರಬೇಕಲ್ಲ, ನನಗೆ ರೆಫರೆನ್ಸ್ ಇರೋದು ದ ಪಾಪ್ಯುಲರ್ ಮೂವಿ ಮೇಕರ್ ಲೈಕ್ ಮನಮೋಹನ್ ದೇಸಾಯಿ ಆ್ಯಂಡ್ ಅಗೇನ್ ಅನದರ್ ಲೆವೆಲ್ ಆಫ್ ಪಾಪ್ಯುಲರ್ ಮೇಕರ್ ಲೈಕ್ ಋಷಿಕೇಶ್ ಮುಖರ್ಜಿ. ಸೊ ಐ ಫೀಲ್ ಐ ಶುಡ್ ಟ್ರೈ ಟು ಅಟೆಂಪ್ಟ್ ಬ್ರಿಂಗಿಂಗ್ ದೀಸ್ ಟೂ ಎಸೆನ್ಸ್ ಆಫ್ ದ ಡೈರೆಕ್ಟರ್ಸ್. ಇದು ನಾನು ನನ್ನ ಸಿನಿಮಾದಲ್ಲಿ ತರೋಕೆ ಪ್ರಯತ್ನ ಪಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಬಾವರ್ಚಿ ಹೇಳಿದ್ದಕ್ಕೂ ನಾನು ಅದಕ್ಕೊಂದು ಇದಕ್ಕೂ ಒಂದು ಸರ್. ಬಟ್ ನೀವು ನೋಡಿರೋ, ನೀವು ಚಿಕ್ಕವರಿರುವಾಗ ಅಥವಾ ಏನೋ ಗ್ರೋಯಿಂಗ್ ಅಪ್ ಫಾರ್ಮೇಟಿವ್ ಇಯರ್ಸ್ ಟೈಮಲ್ಲಿ ನೀವು ನೋಡಿರೋ, ನೀವು ಹೇಳಿದ್ರಿ ಋಷಿಕೇಶ್ ಮುಖರ್ಜಿ ಆಮೇಲೆ ಮನಮೋಹನ್ ದೇಸಾಯಿ ಅಂತ, ಇವ್ರು ಇನ್ಸ್ಪೈರ್ ಮಾಡಿರ್ತಾರೆ. ಅವ್ರ ಕ್ಯಾರೆಕ್ಟರ್ಸು, ರೈಟಿಂಗು ಅದೆಲ್ಲ ಇನ್ಸ್ಪೈರ್ ಮಾಡಿರ್ತಾರೆ. ಬಟ್ ನೀವು ಒಂದು ಹಂತಕ್ಕೆ ರೀಚ್ ಆದ್ಮೇಲೆ ಆಸ್ ಅನ್ ಅಡಲ್ಟ್ ಆಗಿರ್ಲಿ, ಒಂದು ಪರ್ಸನಾಲಿಟಿ ಡೆವಲಪ್ ಆದ್ಮೇಲೆ ನಿಮ್ಗೆ ಏನ್ ಅನ್ಸಿತ್ತು? ಅಂದ್ರೆ ಇದೇ ರೀತಿ ಸಿನಿಮಾ ಮಾಡಬೇಕು ಅಥವಾ what was your thought process when you wanted to become a director? ಸೋಷಿಯಲ್ ಮೆಸೇಜಸ್ ಇರುವಂಥ ಸಿನಿಮಾ ಮಾಡಬೇಕು ಅಂತ ಇತ್ತಾ ಅಥವಾ ಎಂಟರ್ಟೈನ್ಮೆಂಟ್ಗೋಸ್ಕರ ಮಾಡಬೇಕು? ವಾಟ್ ವಾಸ್ ಯುವರ್ ಇನ್ಸ್ಪಿರೇಷನ್ ಬಿಹೈಂಡ್ ವಾಂಟಿಂಗ್ ಟು ಮೇಕ್ ವಾಟ್ ಕೈಂಡ್ ಆಫ್ ಫಿಲ್ಮ್ಸ್? Actually, the writer in me has made me a director. Okay. So I write. ನನಗೇನು ಅನ್ನಿಸ್ತದೆ ಅದನ್ನು ಬರೆದು ಬಿಡ್ತೇನೆ. ಸೊ ನನಗೆ ಕಾಡೋ ವಿಷಯಗಳು ಹಲವಾರು. ಸೊ ನನ್ನ ಏಜಿಗೆ ಈ ಏಜ್ನೊಳಗೆ ನನಗೆ ಭಾಳಷ್ಟು ಅರ್ಥ ಆಗೋದೇನು ಅಂತಂದ್ರೆ, ಈ ಮಿಡ್ ಏಜ್ ಕ್ರೈಸಿಸ್ ಅಂತಾರಲ್ಲ, ಮಿಡ್ ಏಜ್ ಕ್ರೈಸಿಸ್ ಬಗ್ಗೆ
ಎಸ್ಪೆಷಲಿ ಫಾರ್ ಅ ಮ್ಯಾನ್ ಅವ್ರದ್ದು ಆ ಆ ಒಂದಿಷ್ಟು ವಿಷಯಗಳು ಬಹುಶಃ ನಾವು ಸೆಲ್ಯುಲಾಯ್ಡ್ ಅಂದರೆ ಬಿಗ್ ಸ್ಕ್ರೀನಿಗೆ ತಂದಿಲ್ಲ ಅಂತ ಅನ್ನಿಸ್ತು. ಹಾಗಾಗಿ ಆ ಥರದ ಸಬ್ಜೆಕ್ಟನ್ನು ನಾನು ಬರ್ದೀನಿ, ಬರೆಯೋದನ್ನು ಬೇಕಾದಷ್ಟು ಬರೆದಿಟ್ಟೀನಿ. ಬಟ್ ಆ ಥರದ ವಿಷಯಗಳನ್ನು ನಾನು ಸಿನಿಮಾಕ್ಕೆ ರೂಪಾಂತರಗೊಳಿಸಿದ್ರೆ ಹೆಂಗಿರುತ್ತೆ ಅಂತ ಚರ್ಚೆ ಮಾಡ್ತೀನಿ. ಬರೆಯುವಾಗ ನಾನು ಯಾವುದೇ ತರಹದ ಚೌಕಟ್ಟು ಇರಂಗಿಲ್ಲ, ನಾನು ಬರ್ಕೊಂಡು ಹೋಗ್ಬಿಡ್ತೀನಿ. ನನ್ನ ಬರವಣಿಗೆಯೊಳಗೆ ಈ ಜಜ್ಮೆಂಟ್ನೊಳಗೆ ನನ್ನ ಕೋ ರೈಟರ್ ವಾಸುದೇವ ಮೂರ್ತಿಯವರು ಇದ್ದಾರೆ. ಸೊ ನಾವಿಬ್ಬರು ಸಿಮಿಲರ್ ಏಜ್ ಆಲ್ಮೋಸ್ಟ್. ಹಿ ಈಸ್ ಮಚ್ ಯಂಗರ್ ಟು ಮೀ, that is different ಇದು. ಬಟ್ we have some sort of sensibility towards that age. ಸೊ ಹಂಗಾಗಿ ಅದನ್ನು ನಾ ಬರ್ದೀನಿ. ಅದ್ರ ಜೊತೆ ನಾನು ನನ್ನ ಮಕ್ಕಳು ನೋಡ್ತೀನಲ್ಲ, ಐ ರಿಕಾಲ್ ಮೈ ಯಂಗರ್ ಏಜ್. ಸೊ ಐ ಆಲ್ಸೋ ಗೆಟ್ ಕನೆಕ್ಟೆಡ್ ವಿತ್ ದ್ಯಾಟ್ ಆ್ಯಂಡ್ ದೆನ್ ಐ ರಿಕಾಲ್ ಮೈ ದಟ್ ಇದು ಆವಾಗ ನನಗೇನು ಅನಿಸ್ತಿತ್ತು. ಸೊ ಐ ಇನ್ಕ್ಲೂಡ್ ದ್ಯಾಟ್ ಆಸ್ ವೆಲ್ ಟು ಮೈ ಸ್ಟೋರೀಸ್. ಸೊ ಆನ್ಸರ್ ಟು ದಿ ಮೂವಿ ಮೇಕಿಂಗ್ ಇದು, it's the kind of observation ನಾನು ಏನು ಒಂದು ಗ್ರಹಿಕೆ ಮಾಡ್ಕೋತೀನಿ ಸುತ್ತಲಿನ ಸಮಾಜ. ನನಗೆ ಪತ್ರಿಕೆಗಳಾಯ್ತು, ಐ ಆಮ್ ಕಂಪ್ಲೀಟ್ಲಿ ಅವೇರ್ ಅಬೌಟ್ ದ ಪೊಲಿಟಿಕಲ್ ಸಿಚುವೇಶನ್ಸ್. ಐ ಕ್ಯಾನ್ ಐಡೆಂಟಿಫೈ ದ ಪೊಲಿಟಿಕಲ್ ಇದನ್ನ ಕ್ರೈಸಿಸ್ಸು, ಪಾಲಿಸಿ ಮೇಕಿಂಗು, ಆಮೇಲೆ ಇದ್ರದ್ದು ನನಗದ. ಸೊ ಆ ಥರದ ಅಬ್ಸರ್ವೇಷನ್ನ ನಾನು ಹಾಗೆ ಬೆಳೆಸ್ಕೊಂಡು ನಾನು ಸುತ್ತಮುತ್ತಲಿನ ಪ್ರಪಂಚನ ಬೆಳೆಸ್ಕೋತೇನೆ. ಅದನ್ನು ನೋಡ್ತೀನಿ ನಾನು. ಅದೆಲ್ಲ ನನ್ನ ರೈಟಿಂಗ್ನೊಳಗೆ ಬರ್ತಾವೆ. ಒಂದು ಸರ್ತಿ ನನ್ನ ರೈಟಿಂಗ್ನಾಗ ಬಂದಾಗ ಅದು ನನಗೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಂದ್ರೆ ನಾನು ಒಂದಿಷ್ಟು ಬೇರೆಯವ್ರ ಜೊತೆ ನಾನು ಫಸ್ಟ್ ಪಿಚ್ ಮಾಡೋದು ರಾಜೇಂದ್ರ ಕಾರಂತಗೆ ಪಿಚ್ ಮಾಡ್ತೀನಿ, ಮಾತಾಡ್ತೀನಿ. ಆಮೇಲೆ ಕೆಂಪರಾಜ್ ಅವ್ರಿಗೆ ಮಾತಾಡ್ತೀನಿ, ಆಮೇಲೆ ವಾಸುದೇವ ಮೂರ್ತಿಯವ್ರ ಹತ್ರ ಮಾತಾಡ್ತೀನಿ, ನಮ್ಮ ಅಣ್ಣನ ಹತ್ರ ಮಾತಾಡ್ತೀನಿ, ಪಲ್ಲವಿ ಹತ್ರ ಮಾತಾಡ್ತೀನಿ. ಸೊ ಹಿಂಗೆ ಬೇರೆ ಬೇರೆಯವ್ರ ಹತ್ರ ಜೊತೆ ಮಾತಾಡಿದಾಗ ನನ್ನ ಮಗನ ಜೊತೆನೂ ಮಾತಾಡ್ತೀನಿ. ಅಲ್ಲಿ ಏನಾದರೂ ಒಂದು ನನಗೆ ಅವ್ರ ಮುಖದ ಮೇಲೆ ಏನು ಅನಿಸ್ತದೆ ನೋಡಿಕೊಂಡು ನಾನು ಇದನ್ನ ಮಾಡ್ಕೋತ ಹೋಗ್ತೇನೆ. ಬಟ್ ಸರ್, ನಾನೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಕೇಳ್ತೀನಿ. ಕ್ರಿಯೇಟಿವ್ ಆಯಿತು, ಹೌದು. ಪ್ರಾಕ್ಟಿಕಲಿ ನೀವು ಒಂದು ಹಂತದಲ್ಲಿ ನಿಮ್ಮ ಲೈಫಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದ್ದಾಗ ಹೆಂಗೆ ನಿಮಗೆ ನಿಮ್ಮ ಫ್ಯಾಮಿಲಿ ಆಗಿರಬಹುದು ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಯಾಕೆಂದರೆ ತುಂಬ ಜನ ಹೇಳ್ತಾರೆ ಸಿನಿಮಾ ಇಂಡಸ್ಟ್ರಿ ಯಾಕೆ ಹೋಗ್ತೀಯಪ್ಪ, ಸಿನಿಮಾ ಇಂಡಸ್ಟ್ರಿಗೆ ಅಂದ್ರೆ ಪ್ರೊಡ್ಯೂಸ್ ಮಾಡ್ತೀನಿ ಅಂದ್ರೆ ಯಾಕೆ ಅಂತ ಅದೊಂದು ಇರುತ್ತೆ. ಪ್ರಾಕ್ಟಿಕಲ್ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಅನ್ಲೆಸ್ ಯು ನೋ ದ ಬಿಸ್ನೆಸ್ ಆರ್ ಯು ನೋ ದ ಇದು ಯು ಆರ್ ಪ್ಯಾಷನೆಟ್ ಅಬೌಟ್ ಇಟ್, ಯಾರು ಅಷ್ಟು ಇದು ದೇ ವೋಂಟ್ ಇನ್ವೆಸ್ಟ್ ದರ್ ಎನರ್ಜಿ. ಸೊ ನೀವು ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದೀರಾ. ನಿಮ್ಗೆ ಹೆಂಗ್ ಯಾವ ರೀತಿ ಸಪೋರ್ಟ್ ಇತ್ತು ನಿಮ್ಮ ಫ್ಯಾಮಿಲಿಯಿಂದ? ಇಮಿಡಿಯೇಟ್ಲಿ ಹೂ ಅಂತ ಹೇಳಿದ್ರ ಅಥವಾ ಹೆಂಗೆ? ಇಲ್ಲ, ಯಾರು ಹಂಗೆ ಯಾರು ಸಪೋರ್ಟ್ನು ಮಾಡಲಿಲ್ಲ ಅಥವಾ ಡಿಸ್ಕರೇಜು ಮಾಡಲಿಲ್ಲ. ಓಕೆ ಓಕೆ. ಬಹುಶಃ ನನ್ನ ಒಬ್ಬ ನಿರ್ಮಾಪಕನಾಗಿ ನನ್ನ ಅನುಭವಗಳೇ ಬೇರೆ ಇತ್ತು. ಅನುಭವಗಳು ಅದನ್ನು ನಾನು ಟ್ಯೂಷನ್ ಫೀಸ್ ಅಂತೀನಿ. ಯಾ, ವಿತ್ ಮೈ ಕೈಂಡ್ ಆಫ್ ಇದು ನಮ್ದು I could have spent my rest of my on Florida beach. ಹೌದು, with the sunset, watching sunset. I could have easily ಮಾಡ್ಕೋಬಹುದಾಗಿತ್ತು. ಈಗಲೂ ಮಾಡಬಹುದು. How sir? It doesn't matter to me. Actually ಹೇಳ್ಬೇಕಂದ್ರೆ it doesn't excite me. Driving luxurious car or driving any other car, it's a similar thing to me. I mean, I'm being honest. Yes. I know. And ಈಗ ನಾವು ಯಾರೋ ಒಬ್ರು ಅಭಾವ ವೈರಾಗ್ಯ ಅಂತಾರ, ನನಗೆ ಅಭಾವ ವೈರಾಗ್ಯ ಅಂತೂ ಇಲ್ಲ. ಈಗ ನನಗೆ ಯಾವ್ದು ಕಾರ್ ಬೇಕು ಅಥವಾ ಯಾವ್ದನ್ನ ಏನ್ ಮಾಡಬೇಕು, ಐ ಕ್ಯಾನ್ accessible. ಸೊ ಆ ಅಭಾವ ವೈರಾಗ್ಯ ನನ್ನ ಹತ್ರ ಇಲ್ಲ. ನಾನು ಪ್ರಾಮಾಣಿಕವಾಗಿನೂ ಹೇಳ್ತೀನಿ, ನನಗೆ ಬೇರೆದು ಐ ಹ್ಯಾವ್ ವೆರಿ ಸ್ಮಾಲ್ ನೀಡ್ಸ್ ಆರ್ ವಾಂಟ್ಸ್ ಆರ್ ಇದು having my biggest having a dog. Really? Yeah. I got a dog. So ಅದು ನಮ್ಮ ಮನೆಯೊಳಗೆ ನಾವು ಬೆಳೆಯುವಾಗ ನಮಗೆ ಇದು ಇರಲಿಲ್ಲ. ಅದು ಈಗ ಮೈ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಈಸ್ ಹ್ಯಾವಿಂಗ್ ಒಂದು ಹಸು ಸಾಕ್ಬೇಕು ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ನಾನು 10 ವರ್ಷದ ಹಿಂದಿನಿಂದ ಪ್ಲಾನ್ ಮಾಡ್ಕೊತ ಬಂದೇನೆ. ಸೊ ನಾವು ಒಂದು ತೋಟ ತೊಗೊಂಡಿದ್ದೀನಿ. ತೋಟದೊಳಗೆ ಒಂದು
ಹಸು ಕಟ್ಬೇಕು ಅನ್ಕೊಂಡಿದ್ದೀನಿ. ಸೊ ಇದನ್ನ ಯಾರ್ಯಾರು ಹೇಳಿದ್ರೆ ಸ್ಟೂಪಿಡ್ ಅಂತಾರ, ಬಟ್ ದಟ್ಸ್ ಮೈ ಡ್ರೀಮ್, ದಟ್ಸ್ ವಾಟ್ ಐ ವಾಂಟ್ ಟು ಲಿವ್. ಹೈ ಫೈ ಆಲ್ ರೈಟ್, ಆಲ್ವೇಸ್ ಹೈ. ಐ ಕಂಪ್ಲೀಟ್ಲಿ ರಿಲೇಟ್ ಟು ದಿಸ್ ಥಾಟ್ ಪ್ರಾಸೆಸ್. ಯಾಕೆಂದ್ರೆ ನನಗೇನು ಅನ್ಸುತ್ತೆ ಅಂದ್ರೆ, ಅಫ್ಕೋರ್ಸ್ ಐ ಡೂ ಡ್ರೈವ್ ಅ ಲಕ್ಸುರಿ ಕಾರ್ ಅಂಡ್ ಐ ಹ್ಯಾವ್ ಅ ವೆರಿ ಗುಡ್ ಲೈಫ್, ಟಚ್ ವುಡ್, ಇಷ್ಟ ಆಗುತ್ತೆ. ಬಟ್ ಸೂಪರ್ಫಿಷಿಯಾಲಿಟಿ ಒಂದು ರೀತಿಲಿ ಎಂಜಾಯ್ ಕೂಡ ಮಾಡ್ತೀನಿ, ಬಟ್ ಅದು ಅಷ್ಟು ನನಗೆ ನಿಜವಾಗ್ಲೂ ಅಂದ್ರೆ ಒಂದು ಫಾರ್ಮ್ ಹೌಸ್ ಇರಬೇಕು, ದೋಸ್ ಆರ್ ದ ಥಿಂಗ್ಸ್ ಐ ಜೆನ್ಯೂನ್ಲಿ ಎಂಜಾಯ್. ಆಮೇಲೆ ನಾವು ಸಿನಿಮಾ ಇಂಡಸ್ಟ್ರಿಲಿ ಇದೀವಿ, ಇಟ್ಸ್ ಅ ವೆರಿ ಗ್ಲಾಮರಸ್ ಇಂಡಸ್ಟ್ರಿ. ಆಮೇಲೆ ಇಟ್ ಕ್ಯಾನ್ ಪ್ಲೇ ವಿತ್ ಯುವರ್ ಮೈಂಡ್ ಸರ್ ಆಕ್ಚುಲಿ. ಸೊ ನನಗೇನಂದ್ರೆ ಐ ವಾಂಟೆಡ್ ಟು ಸ್ಟೇ ಟ್ರೂ ಟು ಮೈ ವ್ಯಾಲ್ಯೂಸ್, ಬೇಸಿಕ್ ವ್ಯಾಲ್ಯೂಸು ಅದಿತ್ತು. ಆಮೇಲೆ ಇವಾಗ ನನ್ಗೆ ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್, ಅದ ಕೆಲವು ಸಿನಿಮಾನೇ ಮಾಡಿದೀನಿ, ಅಷ್ಟು ಒಂದು ಸಣ್ಣ ಹೆಸರು ಮಾಡಿದೀನಿ ಅಷ್ಟೇನೆ. ಬಟ್ ವಾಟ್ ಈಸ್ ಯುವರ್ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅಂದ್ರೆ ನನಗೆ ಬಹುಶಃ ಫ್ರೀಡಮ್ ಅಂತ ಅನ್ಸುತ್ತೆ. ಮೋರ್ ದೆನ್ ಗೆಟಿಂಗ್ ಟು ಪೀಪಲ್ ನೋಯಿಂಗ್ ಮೈ ಸ್ಮಾಲ್ ನೇಮ್ ಆರ್ ಟ್ರೈಂಗ್ ಟು ಡೂ ವಾಟ್ ಐ ಲವ್ ಡೂಯಿಂಗ್. I feel like freedom is my biggest achievement, because wanting to do what you love doing, we are blessed, having the freedom of speech, we are blessed. Hello devara anugraha ankobeku. Being creative, I think that is one of the biggest achievements anta ansutte. So I know what are the real derivations from the industry, these creative aspects. ಆಮೇಲೆ ಬೈ ಪ್ರಾಡಕ್ಟ್ಸ್ ಎಲ್ಲ ಇದ್ದಿರುತ್ತೆ, ಫೇಮ್ ಇರ್ತದೆ. ನಿಮಗೆ ಯಾರಿಗೂ ರೊಕ್ಕ ಬೇಡ, ಎಲ್ಲರಿಗೂ ರೊಕ್ಕ ಬೇಕು. ಹೌದು. ಬಟ್ ನನಗೇನು ಅನಿಸ್ತು, ನನಗೆ ಗಾಡ್ ಹ್ಯಾಸ್ ಬಿನ್ ವೆರಿ ಕೈಂಡ್ ಟು ಮೀ. ನೀವು ಏನು ಮಾಡ್ತೀರಿ ಈಗ, ನೀವು ಮೊದ್ಲು ಓಕೆ ನೀ ಸಾಲಿ ಓದ್ದಪ್ಪ, ಮುಂದೆ ಏನು ಮಾಡ್ತೀನಿ, ನೌಕರಿ ಮಾಡ್ತೀನಿ. ಐ ಡಿಡ್ ದ್ಯಾಟ್. ನೌಕರಿ ಮಾಡಿದ ಮೇಲೆ ಪ್ರಮೋಷನ್ ಸಿಗ್ತಾ, ಚಲೋ ನೌಕರಿ ಮಾಡ್ತೀಯ, ಅದು ಆಯ್ತು. ಆಮೇಲೆ ಎಷ್ಟು ದುಡ್ಡು ಅದು ಇದು ಆಯ್ತಾ, ಅದು ಆಯ್ತು. ಮನಿ ಕಟ್ಟಿಸ್ದೆ, ಮತ್ತೆ ಇನ್ನೊಂದು ಮನಿ ಕಟ್ಟಿಸ್ದೆ, ಅದು ಆಯ್ತು. ಹಿಂಗೆ ನೀವು ಎಲ್ಲಿ ತನಕ ಹೋಗ್ತೀರಿ ಅದನ್ನ ಐ ಕೈಂಡ್ ಆಫ್ ಆಯ್ತು. ಎಲ್ಲಿವರೆಗೂ ನಾನು ಅದನ್ನು ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಹೌದು. ನನಗೆ ನಮ್ಮ ತಲೆಯೊಳಗೆ ಇದ್ದದ್ದು, ನಾ ಎಲ್ಲೋ ಒಂದ್ ಕಡೆ ಸಿನಿಮಾ ಮಾಡಬೇಕು ಅಂತಿದ್ದದ್ದು. ಸೊ ಸಿನಿಮಾಗೆ ಬರೋಣ ಸರ್. ಹಾಗೆ ಬರ್ರಿ. ಫಸ್ಟ್ ಅಮೃತ್ ಅಪಾರ್ಟ್ಮೆಂಟ್ಸ್, ಐ ಜಜ್ಮೆಂಟ್ ಆಫ್ ಕೋರ್ಸ್ ಬಟ್ ಅಮೃತ್ ಅಪಾರ್ಟ್ಮೆಂಟ್ಸ್ ಬಗ್ಗೆ ಮಾತಾಡೋಣ ಸರ್. ನಾನು ನಿಮ್ ಜೊತೆ ಶೂಟಿಂಗ್ ಮಾಡ್ತಾ ಐ ವಾಚ್ ದ ಮೂವಿ. ನಾನು ಮೆಸೇಜ್ ಕೂಡ ಮಾಡಿದ್ದೆ. ಹೌದು, ನೀವು ಮೆಸೇಜ್ ಮಾಡಿದ್ರಿ. ಹೌದು. ಸೊ ಸಿನಿಮಾ ಶೂಟಿಂಗ್ ಆದ್ಮೇಲೆ ಐ ವಾಸ್ ಲೈಕ್ ಐ ಹ್ಯಾವ್ ಟು ವಾಚ್ ಅಂತ ಮೈಂಡ್ ಅಲ್ಲಿ ಇತ್ತು. ಸೊ ಐ ವಾಚ್ ದ ಮೂವಿ ಅಂಡ್ ಐ ರಿಯಲಿ ಅಪ್ರಿಶಿಯೇಟ್ ಸರ್. ಐ ಮೀನ್ ಐ ಶುಡ್ ಶೇಕ್ ಹ್ಯಾಂಡ್ಸ್ ವಿತ್ ಯು. ಸಚ್ ಅ ವಂಡರ್ಫುಲ್ ಸಬ್ಜೆಕ್ಟ್. ಥ್ಯಾಂಕ್ ಯು. ಸಾರಿ, ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ದೀನಿ. ಸೋ ವೆಲ್ ಎಕ್ಸಿಕ್ಯೂಟೆಡ್ ಆ ಸ್ಟೋರಿ. ಅಂದ್ರೆ ತುಂಬಾ ಸಿಂಪಲ್ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡಿದೀರಾ. ಅದ್ರಲ್ಲೇನು ಆಡಂಬರ ಹಂಗೆ ಅಂತ ಏನೂ ಇಲ್ಲ. ಸಿಂಪಲ್ ಕತೆ, ಒಂದು ಕಾದಂಬರಿ ಓದೋ ತರಾನೇ ಒಂದು ಎಕ್ಸ್ಪೀರಿಯನ್ಸ್ ಇತ್ತು. ಪ್ಲೀಸ್ ಟೆಲ್ ಮಿ ಅ ಲಿಟಲ್ ಅಬೌಟ್ ಅಮೃತ. ಹೆಂಗ್ ಸ್ಟಾರ್ಟ್ ಮಾಡಿದ್ರಿ, ಅಥವಾ ಅದು ಹೆಂಗಾಯ್ತು? ಐ ಡೋಂಟ್ ನೋ ಹೌ. ಹೇಳೋದನ್ನ ನಾನು ಪ್ರಯತ್ನಪೂರ್ವಕವಾಗಿ ನಾನು ಮಾಡಿಲ್ಲ. ನಾ ಅವಾಗಲೇ ಹೇಳಿದ್ನಲ್ಲ, ಒಂದು ಸ್ವಲ್ಪ ನಾನು ಸುತ್ತಮುತ್ತಲು ಇದನ್ನು ನೋಡ್ತಿದ್ದೆ. ಆ್ಯಂಡ್ ನಾನು ಒಬ್ಬ ಭಾವುಕ ಮನುಷ್ಯ ಆಗಿರೋದ್ರಿಂದ, ಸಂವೇದನಾಶೀಲ ಮನುಷ್ಯ ಆಗಿರೋದ್ರಿಂದ, ನನಗೆ ಇನ್ನೊಬ್ಬರ ಬಗ್ಗೆ ನನಗೆ ಒಂಚೂರು ಕಾಳಜಿ ಅಥವಾ ಒಂಚೂರು ಕಳ್ಕಳಿ ಇರ್ತದೆ. ಸೊ ನಾನು HP ಕೆಲಸ ಮಾಡ್ತಿದ್ದೆ ಅವಾಗ, ಹ್ಯೂಲೆಟ್ ಪ್ಯಾಕರ್ಡ್. ನಾನು ಒನ್ ಟೈಮ್ ಐ ರಿಯಲೈಸ್ ದಟ್ ಸಮ್ವೇರ್ ಅರೌಂಡ್ ಲೈಕ್ 9 couple, 9 ದ ಎಂಪ್ಲಾಯೀಸ್ ಆಫ್ ಮೈ ಇದರಲ್ಲಿ were getting separated by their spouses. So that was something nanage, they were young. When I, as a senior manager, as a lead, ಒಂದು ಮಾತಾಡಿ ಅವ್ರದ್ದು, and the reasons were all kind of sounded workable to me. Right. ನೀವು ಸ್ವಲ್ಪ ಅದಕ್ಕೆ ಪೇಷನ್ಸ್ ಕೊಟ್ಟು ಮಾಡಿದ್ರೆ. So that is how the thought started with that. So why these younger generation have this tendency of not willing to compromise or not willing to work with, because they say that they love, but the definition of love is kind of ನನಗೆ ಅದು ಅರ್ಥ ಆಗಿಲ್ಲ. Love is you accept everything about the other person. Sir, you should see Gen Z today. I know. I may not be able to understand that. Your children will. I know. My son, the way he ನನಗೆ ಅರ್ಥ ಆಗಿಲ್ಲ ಅದು. ಅಲ್ವಾ? ಮೇಬಿ I'm a millennial, ನನಗೂ ಅರ್ಥ ಆಗಲ್ಲ actually. ಇಲ್ಲ, ಅರ್ಥ ಆಗಿಲ್ಲ. So I feel ನನಗೇನು ಅನ್ಸ್ತಂದ್ರೆ, the first thing my mother taught me was to respect women and take care of them, protect them and treat them well. All that. Now it is all equality and this is my ನಾನು ಭಾಳ ಸರ್ತಿ ನೋಡ್ತೀನಿ, ಎಸ್ಪೆಷಲಿ ವೆಸ್ಟರ್ನ್ ಕೈಂಡ್ ಆಫ್ ಮೂವೀಸ್.
ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಅನ್ನೋದು ಬರ್ತದೆ. ಯಾ ಬಟ್ ನಾನು ಬೆಳೆದು ಬಂದಂಥ ಸಂಸ್ಕೃತಿ ಏನದ ಅಂದರೆ ಇಡೀ ಜಗತ್ತು ನನ್ನ ಕುಟುಂಬ, ಎಲ್ಲರೂ ನನ್ನವರು ಅನ್ನೋ ಒಂದು ಇದು ಭಾವನೆ ನಾವು ಇಟ್ಕೊಂಡು ಬೆಳೆದಿರ್ತೀವಿ. ಈಗ ಅದು ಒಂದು ಅದೇನೋ ಆಗ್ಯದ. ಸೊ ಎನಿವೆ ಅದೇನೋ ಆಗ್ಯದ. ಸೊ ಅಮೃತ್ ಅಪಾರ್ಟ್ಮೆಂಟ್ಸ್, ನಾಟ್ ನೋಯಿಂಗ್ ದ ಲವ್, ನಾಟ್ ನೋಯಿಂಗ್ ಲವ್. I think people can watch it on Amazon Prime. Amazon Prime ಅಲ್ಲಿ ದಯವಿಟ್ಟು ಎಲ್ಲರೂ ನೋಡ್ರಪ್ಪ. We'll talk about Judgment. Yeah, sure. We'll talk about Where do we, you tell me where to start from, sir. Actually ನಿಮ್ದೇ ಅಲ್ವಾ ಇದು, ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ನನಗೆ ಆಕ್ಚುಲಿ ಏನು ಗೊತ್ತಿಲ್ಲ, ನಾನು ಬಂದು ಆಕ್ಟಿಂಗ್ ಮಾತ್ರ ಮಾಡಿದೀನಿ ಸರ್. ನೀವ್ ಹೇಳ್ರಿ ಹೆಂಗ್ ಶುರು ಆಯ್ತು. ಇದು ನಂದು ಯಾವಾಗಲೂ ಹಿಂಗೆ ಆಗ್ತಾವ. ನಾ ಏನೋ ಒಂದು ಮಾಡ್ಲಿಕ್ಕೆ ಹೋಗ್ತೀನಿ, ಇನ್ನೊಂದು ಸಿನಿಮಾ ಯಾವ್ದೋ ಮಾಡ್ಬೇಕು ಅಂತಿರ್ತೀನಿ. ನೀವ್ ಯಾವ್ದೋ ಜಿಂದಗಿ ನಾ ಮಿಲೇಗಿ ದೋಬಾರಾ ಟೈಪ್ಸ್ ಮೂವಿ ನಾನು ಯಾರ ಹತ್ರನೂ ಕೇಳಿದ್ದೆ. ಅದು ಚೇಂಜ್ ಆಗಿದೆ ಅದು ಇಲ್ಲ. ನಾ ಹೇಳ ಜಿಂದಗಿ ನಾ ಮಿಲೇಗಿ ದುಬಾರಾ ತರದ್ದು ಒಂದು ಟ್ರಾವೆಲ್, ಬಿಕಾಸ್ ಐ ಹ್ಯಾವ್ ಟ್ರಾವೆಲ್ಡ್, ಐ ಹ್ಯಾವ್ ಲಿವ್ಡ್ ಇನ್ ಯುರೋಪ್ ಫಾರ್ ಲಾಂಗರ್ ಟೈಮ್, ಐ ಲಿವ್ಡ್ ಇನ್ ನಾರ್ತ್ ಅಮೆರಿಕಾ ಫಾರ್ ಲಾಂಗರ್ ಟೈಮ್. ಸೊ ನನಗೆ ಅದೊಂಥರ ಏನೋ ಒಂದು ಟ್ರಾವೆಲ್, creating characters, bringing some characters together. ಆ ಥರದ್ದೊಂದು ಐಡಿಯಾ ಇತ್ತು. That is how I started exploring. But while I was doing it, I wanted to make a movie based in Shabad. ಶಾಬಾದ್. ಸೊ ಶಾಬಾದನ್ನ ಬೇಸ್ನೊಳಗ ಅಲ್ಲಿ ಕಲ್ಚರ್, ಅಲ್ಲಿ ಸಂಸ್ಕೃತಿ ಮತ್ತು ಅಲ್ಲಿ ಜನಜೀವನದ ಮಧ್ಯ ನಡೆಯುವಂತ ಒಂದು ಕಥೆಯನ್ನ ನಾನು ಹೇಳಿಕ್ ಹೊಂಟಿದ್ದೆ. ಅದನ್ನ ತಗೊಂಡೋಗಿ ನಾನು ಪ್ರಕಾಶ್ ಬೆಳವಡಿ ಸರ್ಗೆ ಕಥೆನೂ ಹೇಳಿದ್ದೆ. ಅವ್ರಿಗೆ ಭಾರಿ ಇಷ್ಟ ಆಗಿತ್ತು. ಸೊ ಅದೆಲ್ಲ ನಡೀತಿತ್ತು. ಇನ್ನೇನು ನಾವು ಶೂಟಿಂಗ್ ಶುರು ಮಾಡಬೇಕು ಅಂದಾಗ ಪ್ರಕಾಶ್ ಬೆಳವಡಿ ಸರ್ಗೆ ಡೇಟ್ಸ್, ಒಂದಿಷ್ಟು ಡೇಟ್ಸ್ ಆಲ್ರೆಡಿ ಹ್ಯಾಡ್ ಕಮಿಟೆಡ್. ಸೊ ನಾನು ಅನ್ಕೊಂಡೆ ಆಯ್ತು ನೀವು ಜನವರಿ ಫೆಬ್ರವರಿ ತನಕ ನೀವು ಫ್ರೀ ಆಗಿರಿ. ಬಟ್ ನನಗೆ ಆಮೇಲೆ ಗೊತ್ತಾಯ್ತು ಫೆಬ್ರವರಿ ಅಲ್ಲಿ ಬಿಸಿಲು ಜಾಸ್ತಿ ಆಗ್ತದೆ. ಸೊ ಐ ಹ್ಯಾಡ್ ಟು ಪುಷ್ ಇಟ್ ಟು ಜೂನ್ ಅಂತ ಹಂಗೇನೋ ಶುರು ಆಯ್ತು. ಬಟ್ ಈಗ ನನಗೆ ಬರೀಲೇಬೇಕು ಅಂತ ಏನೋ ಒಂದು ಐಡಿಯಾ ಬಂದಾಗ ನನಗೇನೋ ಬರ್ಕೋತ ಹೋಗ್ತಿರ್ತೀನಿ. ಆ ಟೈಮ್ನೊಳಗೆ ನನಗೆ ಇವ್ರಿಗೆ ಯಾಕೆ ನೀವು ಕತೆ ಬರೀಬಾರ್ದು ರವಿಚಂದ್ರನ್ ಸರ್ಗೆ ಅಂತ ಒಂದು ಸರ್ ಫಸ್ಟ್ ಮೈಂಡಲ್ಲಿ ಇಟ್ಕೊಂಡು ಈ ಕಥೆ ಬರ್ದಿರೋದು. ಹೌದು ಹೌದು ಹೌದು. ಸಿ ನೀವು ಎನಿ ಕಥೆ ಹೆಂಗಾಗ್ತಾವ ಅಂದ್ರೆ ನಿಮಗೆ ಗೊತ್ತದ, ಒಂದು ಒಬ್ಬ ನಟ ಅಥವಾ ನಟಿ ಇದ್ರೊಳಗೆ ಇಟ್ಕೊಂಡು ಬರೆಯೋದು ಒಂದು, ಇನ್ನೊಂದು ನಿಮ್ಮ ಕಥೆ ಬರೆದು ಬಿಟ್ಟು ನೀವು ಆಮೇಲೆ ಮಾಡೋದು ಇನ್ನೊಂದು. ಸೊ ನಾ ಎರಡನೇದು ಮಾಡ್ಲಿಕ್ಕೆ ಎತ್ತಿದ್ದೆ, ಇದು ಮೊದಲನೇದು ಬಂದಾಗ ನಾನೇ ಮೊದಲು ನನ್ನ ಮೊದಲನೇ ಪ್ರತಿಕ್ರಿಯೆ ಏನಿತ್ತು ಅಂದ್ರೆ ನನ್ನ ಕೈಲಿ ಆಗಂಗಿಲ್ಲ ಅಂತಾನೆ ಇತ್ತು. ಎಲ್ಲಿದ್ರಿ ನಾ ಹೆಂಗ ಸ್ಟಾರ್ ಬರೀಲಿ, ಈಗಿನ್ನು ಅಮೃತ್ ಅಪಾರ್ಟ್ಮೆಂಟ್ಸ್ ಅಂತ ಸಿನಿಮಾ ಮಾಡೀನಿ, ಅದು ಅಂತ ಸಿನಿಮಾ ಮಾಡೋ ನಾನು. ಅದೇ ಹೇಳಿದ್ನಲ್ಲ, ರಿಷಿಕೇಶ್ ಮುಖರ್ಜಿ ಟೈಪ್ ನನಗೆ ಒಮ್ಮಿಂದೊಮ್ಮೆ ನೀವು ಸೂಪರ್ ಸ್ಟಾರ್ ಕೊಟ್ಟು ಬಿಟ್ರೆ ನೀವು ಆಗಂಗಿಲ್ಲ, ಇದು ನಾ ಬರಂಗಿಲ್ಲ ಅಂತ ಹೇಳಿದೆ. ಮತ್ತು ಅದು ಇಟ್ ಕೆಪ್ಟ್ ಆನ್ ಕಮಿಂಗ್ ಬ್ಯಾಕ್ ಟು ಮೀ ದಟ್ ಪ್ರಪೋಸಲ್. ಹಾಂ ಹಂಗಾಯ್ತು. ಹಂಗಾದಾಗ ನಾನು ಒಂದ್ಸರ್ತಿ ಬೇರೆಯವ್ರ ಜೊತೆ ಹಂಗೆ ನಮ್ಮ ವಾಸುದೇವ್ ಮೂರ್ತಿಯವ್ರ ಜೊತೆ ಚರ್ಚೆ ಮಾಡಿದೆ, ಕಿರಣ್ ಹೆಮ್ಮಿಗೆ ಜೊತೆ ಚರ್ಚೆ ಮಾಡಿದೆ. ಸೊ ಏನು ಹಿಂಗೆ ಮಾಡ್ಬೋದು ಅಂದರು ಅವರು. ಅಯ್ಯೋ ಹಿಂಗೆ ನೀವು ಏನ್ರಿ ಇಂಥದನ್ನೆಲ್ಲ ಹಿಂಗೆ ಅಂದ್ರು. ನನಗಂದೆ ಅಲ್ಲ ಅರ್ವಿ ಮೊದಲು ನಮ್ದು ನಾವು ನೋಡ್ಕೋಬೇಕಲ್ಲ, ನಾ ಬರಿತೀವ ಸಿಗ್ತದ ಹಂಗೆ. That's how it started. Then once I made up my mind, then I started going back and watching his movies. Yeah, I did watch. Now ಅವರು ಸಿನಿಮಾನ ಎಲ್ಲ ನೋಡೀನಿ. ಬಟ್ ಈಗ ನಾನು ಒಬ್ಬ ರೈಟರ್ ಆಗಿ ಅವರು ಯಾವ ಥರದ he's genius in all aspects. ಸೊ ಅವರು ಹೆಂತ ವಿಷಯಗಳನ್ನು ಆರಿಸ್ಕೊಂಡ್ರು, ಯಾವ ಪಾತ್ರಗಳನ್ನು ಹೆಂಗೆ ಸೃಷ್ಟಿ ಮಾಡಿದ್ರು, ಯಾವ ಥರದ್ದು ಮಾತಾಡ್ತಾರೆ, ಅದನ್ನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ಆಮೇಲೆ ಅವರು ಅವಾಗ ಎಲ್ಲೆಲ್ಲಿ ಶೂಟಿಂಗ್ ಮಾಡ್ತಿದ್ರು ಅಲ್ಲೆಲ್ಲ ಹೋದೆ ನಾನು. ಹಾಂ, ಇದು ನಾನು ಮಾಡಿದ್ದು ರಿಸರ್ಚ್. ಯಾಕಂದ್ರೆ ಅವರು ಶೂಟಿಂಗ್ನೊಳಗೆ ಹೆಂಗಿರ್ತಾರೆ, ನಿರ್ದೇಶಕರ ಜೊತೆ ಸ್ವಲ್ಪ ಕ್ರೌಡ್ನಾಗ ನಿಂತು ನೋಡಿದೆ, ಮಾಡೀನಿ. ಅದು ತಪ್ಪೋ ಸರಿನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಮಾಡೀನಿ. ನಾ ಅವ್ರು ಎಲ್ಲೆಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅಂದ್ರೆ ನಾ ಇದ್ದೆ ಕ್ರೌಡ್ನೊಳಗೆ ಅಂತ ಗೊತ್ತಿಲ್ಲ. ನಾ ಅಲ್ಲಿ ಹೋಗಿ ನಿಂದಿರ್ತಿದ್ದೆ. ಅಂದ್ರೆ ಅವರು ಡೈರೆಕ್ಟರ್ಸ್ ಹತ್ರ ಹೆಂಗೆ ಒಂದು ಸೂಚನೆ ಸಲಹೆ ಹೆಂಗೆ ತೋತಾರ ಅದನ್ನೆಲ್ಲ ನೋಡ್ತಿದ್ದೆ ನಾನು. ಆಮೇಲೆ ನನಗೇನು ತಲೆಯೊಳಗೆ ಏನಿತ್ತು ಅಂದ್ರೆ ಒಂದು ಕಾರ್ಮ ಬಂದಂಗೆ ಬರ್ತಾರೇನೋ ಅಂತಿತ್ತು. ಅಂದ್ರೆ ಒಂದು ಅವರು ಅಂಬಾರಿ ತರ ಸಮಥಿಂಗ್ ಲೈಕ್ ದಟ್. ಸೊ ನಾನು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತದೆ. ಸಿ ಐ ಹ್ಯಾವ್ ಟು ಥಿಂಕ್ ಅಪ್ ಫ್ರಮ್ ದ ಪ್ರೊಡಕ್ಷನ್ ಪಾಯಿಂಟ್ ಆಫ್ ವ್ಯೂ ಆಸ್ ವೆಲ್. ಇದೆಲ್ಲ ಇತ್ತು. ಆಮೇಲೆ ದೆನ್ ಐ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ದೋಸ್ ಆಸ್ಪೆಕ್ಟ್ಸ್.
I happened to see one of his videos while he was talking to you. So he said he had some kind of regrets. Okay. He expressed in one of the videos. He said, I should have done that, or I should have. Each one of us will have regrets at one point or the other. Yeah. Some we accept it, some we say that I don't have regrets, but he was courageous enough to say that he has a regret or something like that about his work. Not about anything. He said he should have done that. Then that kept me in my. What happens if a guy like Ravichandran has a regret on the screen? Yeah. Oh my God! I didn't even go there. Okay. Okay. Fine. That is how I started writing. That's why. Got it. ನೀವು ಆಕ್ಚುಲಿ ಕಥೆದು ಒಂದು ಸ್ವಲ್ಪ ಬಿಟ್ಕೊಟ್ರಿ ಸರ್ ನೀವು. ಇಲ್ಲ ಬಿಟ್ಟುಕೊಡೋದು ಕೊಟ್ಬಿಡೋಣಲ್ಲಿ ಇನ್ನೇನದ. ಹೌದಲ್ಲ, ಇನ್ನೇನದ. ಬಟ್ ಸರ್ ನನ್ಗೆ ಇಂಟ್ರೆಸ್ಟಿಂಗ್ ಏನು ಅಂದ್ರೆ ನೀವು ಹೆಂಗ್ ಅಪ್ರೋಚ್ ಮಾಡಿದ್ರಿ, ಆಮೇಲೆ ಅವ್ರ ರಿಯಾಕ್ಷನ್ ಇತ್ತು. ದಟ್ಸ್ ಅನ್ ಇಂಟ್ರೆಸ್ಟಿಂಗ್. ನನಗೆ ಭಾಳ ಕ್ಲಿಯರ್ ಇದ್ದೆ ನಾನು. ನನ್ನನ್ನು ಮೊದಲೇದು ರವಿಚಂದ್ರನ್ ಭೇಟಿ ಆಗೋದು. ನಾನು ರವಿಚಂದ್ರನ್ ಅವ್ರ ಮನೆ ಎದುರಿಗೆ ಬೈಕ್ ಇಟ್ಕೊಂಡು ನಿಂತು ಏನ್ರಿ ಹೊರಗೆ ಬಂದ್ರೆ ಭೇಟಿ ಹೋಗೋಣ ಅಂತವ ನಾನು. ಆ ಟೈಮ್ನೊಳಗೆ ಅವ್ರ ಮನೆಗೆ ಯಾರೋ ಕರ್ಕೊಂಡು ಹೋಗ್ತಾರ, ಅವ್ರನ್ನ ಭೇಟಿ ಮಾಡಿಸ್ತೀನಿ ಅಂತಾರ, ಸಿನಿಮಾ ಮಾಡ್ತೀನಿ ಅಂತ ಕೇಳ್ತಾರೆ. ಇದೆಲ್ಲ ಬೋನಸ್ ನನಗೆ. ಸೊ ನಾನು ಹೋದೆ. ನನಗೆ ಭಾಳ ಕ್ಲಿಯರ್ ಇದ್ದೆ ನಾನು. ಒಂದು 5-10 ನಿಮಿಷ ಕೂರಿಸ್ತಾರ, ಆಮೇಲೆ ಸರಿಯಾಗಿ ಉಗಿತಾರ, ಉಗಿಸ್ಕೊಂಡು ಹೊರಗೆ ಬರೋಣ ಅಂತ ಈ ಲೆವೆಲ್ಗೆ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ ನಾನು. ಬಟ್ he was nice enough. He was kind enough, I should say, to listen to me, to agree with me, and to appreciate my effort in writing. So he said that this is something unusual writing. ಹೌದು ಸರ್. ಹೌದು. So he said this is something I can do. By then quite a lot of makers had approached him. ಹೌದಾ? So he said I think I can do this ಅಂತ ನನಗೆ ಒಪ್ಕೊಂಡ್ರು ಫಸ್ಟ್. ಇದಕ್ಕೇನೆ ಅದು ಐಡಿಯಾ ಪ್ರಪೋಸ್ ಮಾಡಿದ್ದೆ. ದೆನ್ ಐ ಟುಕ್ ಟೈಮ್ ಟು ರೈಟ್. ಹೇಳಿದ್ರು ಇದು ರವಿಚಂದ್ರನ್ ಥರ ಅಲ್ಲ, ನೀವೇನೋ ಬರ್ದಿರಿ, ನೀವು ರವಿಚಂದ್ರನ್ ಸೂಟ್ ಆಗೋದು ಬರೀರಿ ಅಂತ ಈ ಥರದ್ದೆಲ್ಲ ಇನ್ಪುಟ್ಸ್ ಕೊಟ್ಟರು. ಆಮೇಲೆ ನಾನು ಮತ್ತೆ ಹೋಗಿ ಐ ರೋಟ್ 3 different flavor scripts. The idea remained the same. But because my writing speed is good and I have Vasudev Murthy, Kiran, both of them, very good writers. Both of them extended their support. Vasudev Murthy came up with brilliant ideas about court thriller. ನಾನು ಆಕ್ಚುಲಿ ಆ ಶೂಟಿಂಗ್ ನೋಡೇ ಇಲ್ಲ. ಕೋರ್ಟ್ ರೂಮ್ ನಿಮ್ಮ ಪಾತ್ರ ಅಲ್ಲಿ ಇರಲಿಲ್ಲ, ಆ ಸೀನ್ಸ್ ಇರಬಲ್ಲ. ಬಟ್ ಥ್ಯಾಂಕ್ ಯು ಸರ್ ಫಾರ್ ಗಿವಿಂಗ್ ಮೀ, ಅಂದ್ರೆ ಈ ಒಂದು ರೋಲ್ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳಬೇಕು. ಇಲ್ಲಪ್ಪ, ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಯು. ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್. ನನಗೆ ನಾನು ತುಂಬಾ ಡೌಟ್ ಅಲ್ಲಿದ್ದೆ, ನಿಮ್ಗೆ ನೆನಪಿರ್ಬೇಕು ಕಾಸ್ಟಿಂಗ್ ಟೈಮ್. ಅದ್ರ ಬಗ್ಗೆ ಮಾತಾಡೋಣ. ನೀವು ಮತ್ತೆ ಅದನ್ನ ಯಾಕೆ ಹೇಳಂಗಿಲ್ಲ? ನೀವು ಅದನ್ನ ಹೇಳ್ರಿ. ಹೇಳ್ರಿ ಅಂದಂಗ ಇದು ನೋಡ್ರಪ್ಪ, ಇದು ಭಾರಿ ಇದೇ ನಾವು ಆ್ಯಕ್ಚುಲಿ ಮಾತಾಡ್ಬೇಕಾಗಿದ್ದು. ಉಳ್ಕಿದ್ದೆಲ್ಲ ಸುಮ್ಮನೆ ಅದು. ಇಲ್ಲಿಂದ ಪಾರ್ಟ್ 2 ಮಾಡ್ರಿ ಕಿರಣ್. ಇದು ಆ್ಯಕ್ಚುಲಿ ಇದೇ ಕತೆ. ಶೂಟಿಂಗ್ ಶುರು ಮಾಡೋಕ್ಕಿಂತ ಮೊದಲು ನಮಗೆ ಮೇಘನಾ ನಮ್ಮ ಹೀರೋಯಿನ್ನೇ ಇರಲಿಲ್ಲ, ಆಯ್ತಾ? ನಾವು ರಿಯಲ್ ಲೈಫ್ನಾಗ ಹೀರೋಯಿನ್ ಅಲ್ಲ. ಹೀರೋಯಿನ್ ಸಿಗೋದು ಭಾಳ ಡಿಫಿಕಲ್ಟ್ ರಿಯಲ್ ಲೈಫ್ನಾಗ. ಮತ್ತು ನಮಗೆ ಸಿನಿಮಾಕ್ಕೆ ಹೀರೋಯಿನ್ ಸಿಗೋದೇ ಒಂದು ಇದು ಇತ್ತು. But I knew she would agree to this because. But I tortured you, alwa sir. I tortured you a lot. Illappa, it is not a torture. Alla ನನಗೆ ಯಾಕಂದ್ರೆ before the shoot of course. ನಾನು ಅದನ್ನ ಹೇಳಿದ್ದು. You ನನಗೆ ಒಂದು ಆತ್ಮವಿಶ್ವಾಸ ಏನಿತ್ತಂದ್ರೆ, ನೀವು ಯಾಕೆ ಆ ಪ್ರಶ್ನೆ ಕೇಳ್ತೀರಿ, ಯಾಕೆ ನೀವು ಅದನ್ನ ಇಫ್ ಎಟ್ ಆಲ್ ನಾನು ನಿಮ್ಗೆ ಅದು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಿಲ್ಲ, ಅಥವಾ ನಿಮ್ಮನ್ನ ನಾನು ನನ್ನ ವಿಷನ್ ಒಳಗೆ ಅದು ನಂದು ಫೇಲ್ಯೂರ್, ಅದು ನಂದು ಫೇಲ್ಯೂರ್, ಅದು ನಿಮ್ಮದು ಆಗಂಗಿಲ್ಲ, ಹೌದಾ? ಬಟ್ ನಾವು ವೇಟ್ ಮಾಡಿದ್ದೇವೆ. ಅಂಡ್ ಐ ವಾಸ್ ಇನ್ ಸಚ್ ಎ ಕಾಮ್ ಪ್ಲೇಸ್, ಶೂಟಿಂಗ್ ನೆಕ್ಸ್ಟ್ ಡೇ ಶೂಟ್ ಮಾಡಬೇಕಿತ್ತು, ಶೂಟ್ ಮಾಡಬೇಕು, ತುಂಬಾ ಟೆನ್ಷನ್ ಅಲ್ಲಿ ಇದ್ರಿ. ಹೌದು ಅಂದ್ರೆ ನನಗಿದು ಹೊಸದಲ್ಲ, ನನಗೆ ಈ ತರದ್ ಆಗ್ತಾವ ಬಿಡ್ತಾವ ನನಗೆ ಗೊತ್ತಿಲ್ಲ. ಬಟ್ ನನಗೆ ಒಮ್ಮಿಂದೊಮ್ಮೆ ನಾಳೆ ಇವ್ರು ಬರ್ತಾರ, ಇವ್ರು ಬಂದಾಗ ನಾ ಈ ಸೀನ್ ಮಾಡ್ತಾ ಇದ್ದೀನಿ, ಇಷ್ಟು ದೊಡ್ಡದು ಸೆಟ್ ಹಾಕ್ಸೀನಿ ಇದು ಅಂತೇಳಿ ನಾನು ರಾತ್ರಿ ಆ ಸೆಟ್ ಮುಂದೆ, ಅದು ಊರ ಹೊರಗೆ ಸೆಟ್ಟು, ಅಲ್ಲೊಂದು ನಾವು ಒಂದಿಷ್ಟು ಹೋಟೆಲ್ ರೂಮ್ ಎಲ್ಲ ಮಾಡಿದ್ವಿ,
ಅಲ್ಲೆಲ್ಲ ಇಡೀ ಟೀಮ್ ನಾ ಕರ್ಕೊಂಡು ಹೋಗಿದ್ದೆ. ನಾಳೆ ಮೇಘನ ಬರ್ತಾರೋ ಇಲ್ಲೋ ಅನ್ನೋದು ನನಗೆ 1:15 ಗೊತ್ತಾಯ್ತು ನಸಿಕ್ನಾಗ. ಇಲ್ಲ ಬಟ್ ಆ ಕತೆ ನಾನು ಕ್ಲಾರಿಟಿ ಆಗಿ ನಮ್ಮ ಆಡಿಯನ್ಸ್ಗೆ ಹೇಳ್ಬೇಕು ಅಂತ. ಹೇಳ್ರಿ ಯಾವುದು ಸರ್ ಇದೆ ನಮ್ಗೆ ರಿಯಲ್ ಲೈಫ್ ಹೀರೋಯಿನ್ಸ್ ಆಗೋದು. ಸೊ ಸರ್ ರೋಹಿಣಿ ಹೆಂಗ್ ಸಿಕ್ಕಿದ್ದು ಅಂದ್ರೆ ಒಂದ್ 2 ದಿನ ಆಯ್ತು ಸರ್ ಶೂಟಿಂಗ್ಗೆ, ಅವ್ರ 3 days ಇತ್ತು ಅನ್ಸುತ್ತೆ. ಇನ್ನು ಮರುದಿವ್ಸ ರೀ? ಹಾ, ಅವತ್ ನಾನು ಹಿಂದಿನ ದಿವಸ ರಾತ್ರಿ ನಾನು ಶಿವಾಜಿ ಸುರತ್ಕಲ್ 2 ಪ್ರಮೋಷನ್ಸ್ ಅಲ್ಲಿ ಬಿಸಿ ಇದ್ದೆ. ಸಿನಿಮಾ ರಿಲೀಸ್ ಆಗಿತ್ತು ಆಕ್ಚುಲಿ. ಸೊ ನನಗೆ ಟೀಮ್ ಇಂದ ಒಂದು ಕಾಲ್ ಬಂತು, ಈ ತರ ಸಿನಿಮಾ ಆಗ್ತಿದೆ, ರವಿ ಸರ್ ಆಮೇಲೆ ಗುರು ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ, ಬೇಸಿಕ್ ಇನ್ಫಾರ್ಮೇಶನ್ ಬಂತು. And okay, ಹೇಳ್ತೀನಿ, and then of course we talk about other aspects, finances and all that. That was all done. But ನನಗೆ ಒಂದು ಡೌಟ್ ಏನಂದ್ರೆ, ಬಿಗ್ ರೀಸನ್ ನನಗೆ ಏನು ತಡಿತಾ ಇತ್ತು, ಎಸ್ ಐ ವಿಲ್ ಕಮ್ ಟುಮಾರೋ ಫಾರ್ ಶೂಟ್ ಅಂತ ಹೇಳಕ್ಕೆ ಏನಂದ್ರೆ, ಐ ಹೇಳ್ಬಿಡ್ಲ, ಬಿಕಾಸ್ ದೇರ್ ಇಸ್ ದಿಸ್ ಸನ್ ಇನ್ ದ ಮೂವಿ. ರವಿ ಸರ್, ಐ ಪ್ಲೇ ರವಿ ಸರ್ಸ್ ವೈಫ್ಸ್ ರೋಲ್. ಸೊ ಈ ಕಪಲ್ಗೆ ಒಂದು ಮಗ ಇದ್ದಾನೆ. ಅವನೊಂದು ಸ್ವಲ್ಪ ದೊಡ್ಡ ಮಗನೇ. ನನಗೆ ಅದು ಇಮ್ಯಾಜಿನ್ ಮಾಡಕ್ ಆಗ್ತಾ ಇಲ್ಲ, ಬಿಕಾಸ್ ಇನ್ ರಿಯಲ್ ಲೈಫ್ ಐ ಡೋಂಟ್ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್. ವಿತ್ ಸ್ಮಾಲ್ ಒನ್ ಆಲ್ಸೋ ಐ ಡೋಂಟ್, ಐ ಮೀನ್ ಐ ಆಮ್ ಸಿಂಗಲ್, ಸೊ ಯಾ. ಸೊ ಐ ವಾಸ್ ಲೈಕ್, ಆಸ್ ಅ ಕರಿಯರ್ ವೈಸ್ ನಾನು ನೋಡಕ್ ಹೋದ್ರೆ ಈ ಪಾಯಿಂಟ್ ಅಲ್ಲಿ ನಾನು ಈ ಸಿನಿಮಾ ಮಾಡಬಹುದಾ, ಸಂಬಡಿ ಹೂ ಹ್ಯಾಸ್ ಅ kid of this height or age. ಅದೊಂದು ನನಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಬಟ್ ಐ ಗಾಟ್ ಗುಡ್ ಗೈಡೆನ್ಸ್ ಫ್ರಮ್ ಅ ಕಪಲ್ ಆಫ್ ಫ್ರೆಂಡ್ಸ್. ಅವ್ರು ಹೇಳಿದ್ರು, ಆಸ್ ಅನ್ ಆಕ್ಟರ್ ನೀನು ಯೋಚನೆ ಮಾಡಬೇಡ ಅಂತ, ಡೋಂಟ್ ಥಿಂಕ್, ಗೋ ಅಂಡ್ ಪರ್ಫಾರ್ಮ್ ಅಂತ. ಸೊ ದೆನ್ ಐ ವಾಸ್ ಲೈಕ್, ಐ ರಿಕ್ವೆಸ್ಟೆಡ್ ಯು ನೆಕ್ಸ್ಟ್ ಡೇ, ಸರ್ ಪಬ್ಲಿಸಿಟಿಯಲ್ಲಿ ಅದನ್ನ ಒಂಚೂರು ಅಂದ್ರೆ ವಿಲ್ ನಾಟ್ ಹೈಲೈಟ್ ದಟ್ ಆಸ್ಪೆಕ್ಟ್, ಪ್ಲೀಸ್ ಟ್ರೈ ಅಂಡ್, ಬಿಕಾಸ್ ಒಂದ್ ಥಿಂಕಿಂಗ್ ಇರುತ್ತೆ ಇಂಡಸ್ಟ್ರಿಲಿ, ಓ ಮದರ್ ರೋಲ್ ಮಾಡ್ತಾ ಇದಾರಾ ಅಂತ. ಒಂದು ಅಫ್ಕೋರ್ಸ್ ಐ ಡಿಡ್ ದಟ್ ಇನ್ ಕಾಳಿದಾಸ ಕನ್ನಡ ಮೇಷ್ಟ್ರು, ಅದರಲ್ಲೂ ಮಗು ಇದೆ ಸರ್, ಸ್ಮಾಲ್ ಕಿಡ್. ಸೊ ದಟ್ ವಾಸ್ ಲೈಕ್ ಟ್ರಬ್ಲಿಂಗ್ ಮೀ. ಬಟ್ ಆ ವಿಷಯ ಇಟ್ಕೊಂಡು ಸರ್ ನ ತುಂಬಾ ಕಷ್ಟ ಕೊಟ್ಟಿದ್ದೀನಿ. ಐ ನೋ ಐ ಟ್ರಬಲ್ಡ್ ಯು. ಯಾರೋ ಹೇಳಿದ್ರು ಸರ್ BP ಪ್ರಾಬ್ಲಮ್ ಆಗಿದೆ, ಬರ್ತಾ ಇಲ್ಲ. ಐ ಸ್ವೇರ್ ಸರ್ BP ಪ್ರಾಬ್ಲಮ್ ಆಗಿದೆ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಡಿದ್ರು. ದೆನ್ ನೆಕ್ಸ್ಟ್ ಡೇ ಐ ಕಾಲ್ಡ್ ಹಿಮ್ ಅಂಡ್ ಐ ಸೆಡ್, ಸರ್ ಐ ಆಮ್ ಕಮಿಂಗ್, ಯು ಟೇಕ್ ಕೇರ್ ಆಫ್ ದಿಸ್ ಆಸ್ಪೆಕ್ಟ್, ಐ ವಿಲ್ ಕಮ್ ಫಾರ್ ಶೂಟಿಂಗ್ ಅಂತ. ಸಾರಿ ಸರ್, ಐ ನೆವರ್ ಆಸ್ಕ್ಡ್ ಯು ಸಾರಿ. ನನಗೆ ಏನಾಗಿತ್ತು, Rohini is someone, the character. I created that character. It might be a presence is something different. ನೀವು 14-15 ಜನ ದೊಡ್ಡ ನಟ ನಟಿಯರ ಜೊತೆ ಮಾಡುವಾಗ ನಿಮಗೆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡೋದು, ಆ ಸ್ಪೇಸಿಗೆ ನ್ಯಾಯ ಕೊಡೋದು, ಅದು ಕಥೆಗೆ ಭಾಗವಾಗಿ ನಾನು ಹೇಳ್ಕೊಂಡು ಹೋಗೋದು, ಇದೆಲ್ಲ ಕಷ್ಟದ ಕೆಲಸ. ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ನಾ ಬರ್ಕೊಂಡು ಹೋದಂಗೆ ನಾನು ಬರೆದ ಮೇಲೆ ವ್ಯಾಕರಣ ಸಿದ್ಧ ಆಯಿತು. ಈಗ ಏನಾಗ್ತದ, ಈ ಛಂದಸ್ ಅಂದ್ರೆ ಏನು, ಸಮಾಸ ಅಂದ್ರೆ ಏನು, ಈ ಸಮಾಸ, ಈ ತ್ರಿಪದಿ ಇದ್ರೊಳಗೆ ಸಮಾಸನೋ ಕೂಡ್ತದೋ ಇಲ್ಲೋ, ಇವೆಲ್ಲ ಬರ್ತಾವ. ಬಟ್ ನನಗೆ ವ್ಯಾಕರಣ ಆಮೇಲೆ ಬಂದಿದ್ದಲ್ಲ, ಮೊದಲು ಭಾಷೆ ಬಂದಿದ್ದು, ಹೌದಾ? ಸೊ ಹಂಗ ನಾನು ಮೊದಲು ಕತೆ ಬರೆದೆ. ಆ ಕತೆಗೆ ತಕ್ಕಂಗೆ ನಾನು ಈ ಕತೆಗೆ ಈ ಪಾತ್ರ ಇಷ್ಟು ನ್ಯಾಯ ಒದಗಿಸುತ್ತಾ, ಇದು ಇಷ್ಟು ಸ್ಪೇಸ್ ಸಿಗುತ್ತಾ ಅಂತ ನನಗೆ ಆಮೇಲಿಂದ. ಬಟ್ ಕಥೆ ನನಗೆ ಬಹಳ ಮುಖ್ಯವಾದ ಕಥೆ ಅದು. ರೋಹಿಣಿ ನನಗೆ ಬಹಳ ಮುಖ್ಯವಾದ ಪಾತ್ರ, ಯಾಕಂದ್ರೆ ದಿಕ್ಸೂಚಿ ಕಥೆಗೆ. ಆ ಟೈಮಲ್ಲಿ ನನಗೆ ರೋಹಿಣಿ ಪಾತ್ರವನ್ನು ನಾನು ಪ್ರೆಸೆಂಟ್ ಮಾಡೋದಕ್ಕೊಂದು ನಿಶ್ಚಿತ ರೂಪ ಇತ್ತು ನನಗೆ. ನಿಮ್ಮ ಜೊತೆ ನಾನು ಮಾತಾಡಿದ ಮೇಲೆ, ನಿಮ್ಮ ಕನ್ಸರ್ನ್ಸ್ ನಂಗೆ ಅರ್ಥ ಆದ್ಮೇಲೆ, ಐ ನ್ಯೂ ಹೌ ಟು take care of that, and I'm glad we did work together. ನನಗೆ ಶೂಟಿಂಗ್ ಆದ್ಮೇಲೆ ನಂಗೆ ತುಂಬಾ ಖುಷಿ ಆಯ್ತು, ಯಾಕೆಂದ್ರೆ ನನಗೆ ಅನಿಸ್ತು ಒಂದು ಪಾಯಿಂಟ್ ಅಲ್ಲಿ, ನಾನು ಮಾಡಿರ್ಲಿಲ್ಲ ಅಂದ್ರೆ ನನಗೆ ರಿಗ್ರೆಟ್ ಅನ್ಸಬಹುದಿತ್ತು ಅಂತ ನನಗೆ ಬಹಳ ದೊಡ್ಡ ಮಾತು ಸರ್. ನನಗೆ ರೋಹಿಣಿ ಪಾತ್ರ ಅದೊಂದು ಸಟಲ್ಟಿ ಇದೆ. ಗಂಡ್ ಮಕ್ಕಳ ಲೈಫಲ್ಲಿ ಒಂದು ಸಟಲ್ ಆಗಿರೋ ಒಂದು ಪುಷ್ ಸಿಗುತ್ತೆ. ಅದು ರಿಯಾಲಿಟಿನೂ ಹೌದು ಆಕ್ಚುಲಿ. ಫಾರ್ ಎಕ್ಸಾಂಪಲ್, ನಾವಿರೋದು ಪೇಟ್ರಿಯಾರ್ಕಲ್ ಸೊಸೈಟಿಯಲ್ಲಿ ಬಹುಶಃ 100% ಹೆಣ್ಮಕ್ಳು ಅವರ ಒಪಿನಿಯನ್ ಹೇಳಕ್ ಇಷ್ಟ ಪಡಲ್ಲ. ಅದೇ ರೀತಿ ಅವ್ರನ್ನ ಸಾಕಿದ್ದಾರೆ, ಅದೇ ರೀತಿ ಪರ್ಸನಾಲಿಟಿ ಡೆವಲಪ್ ಕೂಡ ಆಗಿದೆ. ಅಂದ್ರೆ 100% ಅಲ್ಲ, ಅಂದ್ರೆ ಅಟ್ಲೀಸ್ಟ್ ಒಂದು ಇಲ್ಲ. ಅದು ಮುಖ್ಯವಾಗಿ ಹೆಣ್ಮಕ್ಳು ಇದ್ರೊಳಗ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಹಳ. ಹೌದೌದು ಸರ್, ಎಲ್ಲಾನು ಒಪ್ಕೋತಾರ. ನಿಮಗೆ ಹೇಳ್ಬೇಕು ಅಂದ್ರೆ ಈ ಪ್ರೊಫೆಸರ್, ನನ್ನ ಕ್ಯಾರೆಕ್ಟರ್ ಪ್ರೊಫೆಸರ್ ಆಕ್ಚುಲಿ ಸಿನಿಮಾ ಅಲ್ಲಿ. ಸೊ ಇದು ಬರಿಬೇಕಾದ್ರೆ ನೀವು ನಂಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೂ ಹೇಳಿದ್ರಿ ನೀವು,
ರವಿ ಸರ್ದು ಒಂದು ರಿಗ್ರೆಟ್ ಪಾರ್ಟ್ ಬರುತ್ತಲ್ವಾ, ಅದಕ್ಕೆ ಇವಳ್ದೊಂದು ಅದರಲ್ಲಿ ಒಂದು ಏನ್ ಹೇಳ್ತಾರೆ ಕಾಂಟ್ರಿಬ್ಯೂಷನ್ ಇರುತ್ತೆ ಒಂದ್ ರೀತಿಲಿ ಅಂತ. ಅದನ್ನ ನಾನು ಜಾಸ್ತಿ ಹೇಳ್ತಿಲ್ಲ ಯಾಕಂದ್ರೆ ಕತೆ ಹೇಳೋದ್ ಬೇಡ ಅಂತ. ಸೊ ಆ ಕಾಂಟ್ರಿಬ್ಯೂಷನ್ ಇದೆಯಲ್ವಾ, ಫಾರ್ ಎಕ್ಸಾಂಪಲ್ ನಮ್ ತಂದೆ ಆಗಿರ್ಲಿ, ನಮ್ಮ ಯಾರೇ ಒಂದು ಫ್ಯಾಮಿಲಿಯಲ್ಲಿ ಒಂದು ಏನೋ ಒಂದು ಇಶ್ಯೂ ಆದಾಗ ತಾಯಿಯವರು ಡೈರೆಕ್ಟ್ ಆಗಿ ಹೇಳ್ಬಹುದು ತಪ್ಪು ಮಾಡಿದ್ಯಾ ಅಂತ, ಬಟ್ ಅದನ್ನ ಸಟಲ್ ರೀತಿಯಲ್ಲಿ ಒಂದು ಮೆನ್ಯೂರ್ ಮಾಡ್ಕೊಂಡು ಅವ್ರಿಗೆ ಅರ್ಥ ಆಗುವ ಹಾಗೆ ಯುನೋ ದಟ್ ಮೇಲ್ ಈಗೋನ ಚೆನ್ನಾಗಿ ಹೌದೌದು ಅದೊಂದು ಇರುತ್ತಲ್ವಾ, ಡೈರೆಕ್ಟ್ ಆಗಿ ಹೇಳೋದು ಇರ್ಬೇಕು, ಆಮೇಲೆ ಅದು ಈಗೋನ ಒಂದು ರೀತಿಲಿ ಮಗು ತರನೋ ಹೇಳೋದು ಇರ್ಬೇಕು. ಅದು ಈ ಕ್ಯಾರೆಕ್ಟರ್ ಅಲ್ಲಿ ನನ್ಗೆ ಕಾಣಿಸ್ತು. ಆಕ್ಚುಲಿ ಅದು ತುಂಬಾ ಇದೆ ಹೆಣ್ಮಕ್ಳಲ್ಲಿ. I was wondering, how did you recognize? I mean, of course, you will recognize you have, you know, a wife and a mother, and ad nimge artha agirutte. Correct. It's such a subtle thing to write in a character. Yeah, if I may say, the ladies in my life, ನನ್ನ ತಾಯಿ ಆಗಿರ್ಬೋದು, ನಮ್ಮ ಅಕ್ಕ, ನನ್ನ ಅತ್ತಿಗೆ ಡಾಕ್ಟರ್ ಶಾರದಾ ಕುಲಕರ್ಣಿ ಅಂತ ಹೇಳಿ, ಆಮೇಲೆ ನನ್ನ ವೈಫ್ ಪಲ್ಲವಿ, ದೇ ಹ್ಯಾವ್ ಇನ್ಫ್ಲುಯೆನ್ಸ್ಡ್ ಮೀ ಅ ಲಾಟ್. ದೇ ಹ್ಯಾವ್ ಮೇಡ್ ಮೀ ಟು ರಿಯಲೈಸ್ ವಾಟ್ ಹ್ಯಾಪನ್ಸ್ ಇನ್ ದೇರ್ ಇದು. ಯಾಕಂದ್ರೆ ಅವರಿಗೆ ನೋವಾದಾಗ ದೇ ಹ್ಯಾವ್ ಫಿಯರ್ಲೆಸ್ಲಿ ದೇ ಹ್ಯಾವ್ ಶೇರ್ಡ್ ಇಟ್ ವಿತ್ ಮೀ. ಸೊ ನನಗದು ಅರ್ಥ ಆಗುತ್ತೆ. ಬರೀ ನೋವು ಅಷ್ಟೇ ಅಲ್ಲ, ನಲಿವು, ಅವ್ರ ಖುಷಿನೂ ನನ್ನ ಜೊತೆ ಹಂಚ್ಕೋತಾ ಇದ್ದಾರೆ. ಐ ಆಮ್ ವೆರಿ ಕ್ಲೋಸ್ ಟು ಮೈ ಮದರ್. ಶಿ ಇಸ್ ನೋ ಮೋರ್, ಬಟ್ ಐ ಹ್ಯಾವ್, ಶಿ ಬ್ರಾಟ್ ಮೀ ಅಪ್, she raised me well, enough to appreciate the woman and celebrate as well. ಈ ರೋಹಿಣಿ ಪಾತ್ರದಲ್ಲಿ ನಾನು ಅದನ್ನು ಸಾಧ್ಯ ಆದಷ್ಟು ಮಟ್ಟಿಗೆ ನಾನು ತೊಗೊಂಬರೋಕೆ ನೋಡಿದೆ. ಸೊ ಯಾಕಂದರೆ ಐ ಹ್ಯಾವ್ ಸೀನ್ ಇನ್ ಮೈ ಮದರ್, ಮೈ ಫಾದರ್ ಈಸ್ ಲೈಕ್ ವೆರಿ ಭಾಳ ಶಿಸ್ತಿನ ಮನುಷ್ಯ. ಆಮೇಲೆ ಭಾಳ it's very difficult to explain because he is quite well framed personality, well disciplined, but whenever he is made a small or big, but she's the one who told him, and without any mixing up the words, that you know this is not right. Even my father accepted that feedback, and he corrected himself. So I've seen that. So that's the character. That's the kind of character. Yes. That's the kind of character. But sir, ನೀವು ಮಾತಾಡ್ತಾ ಇದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ನಮ್ಮ ಭಾಷೆ ನಾರ್ತ್ ಕರ್ನಾಟಕ ಇದು ಇದೆಯಲ್ವಾ, ಡೈಲೆಕ್ಟ್ ಇದೆಯಲ್ವಾ, ಲಿಂಗೋ ಇದೆಯಲ್ವಾ, ನಂಗೆ ಎಷ್ಟು ಶೂಟಿಂಗ್ ಟೈಮಲ್ಲೂ ಕೂಡ ನಿಮ್ಮನ್ನ ಫಸ್ಟ್ ಮೀಟ್ ಮಾಡಿದಾಗ, ಶೂಟಿಂಗ್ ಟೈಮಲ್ಲಿ, ಇವಾಗ್ಲೂ ಶೂಟಿಂಗ್ ಆದ್ಮೇಲೆ ಅಲ್ಲಿ ಮೀಟ್ ಆಗ್ತೀವಲ್ವಾ, ಎಷ್ಟು ಕಿವಿಗೆ ಅಂದ್ರೆ ಏನೋ ಖುಷಿ ತರ ಬರುತ್ತೆ ನನಗೆ. ಇಲ್ಲ, ನನಗೇನಾಯ್ತು, ಐ ಮೂವ್ಡ್ ಟು ಬ್ಯಾಂಗ್ಳೂರ್ ಸಮ್ 35 years back. ಬೇಸಿಕಲಿ ನನಗೆ ಸ್ನೇಹಿತರು, ಬೆಂಗಳೂರಿನವರೇ ನನಗೆ ಜಾಸ್ತಿ ಸ್ನೇಹಿತರು, ಯಾರೂ ನನ್ನನ್ನು ಬದಲು ಮಾಡ್ಲಿಕ್ಕೆ ನೋಡಲಿಲ್ಲ, ಅಥವಾ ನನ್ನನ್ನು ಗೇಲಿ ಮಾಡಲಿಲ್ಲ. ಮತ್ತು ನಾ ಅವ್ರ ಮನೆಗೆ ಹೋಗಿನಿ, ಅವ್ರ ಮನೆಯೊಳಗೆ ಇರ್ತಿದ್ದೆ. ಆಮೇಲೆ ನನ್ನ ವೈಫ್ ಪಲ್ಲವಿ ಈಸ್ ಆಲ್ಸೋ ಫ್ರಮ್ ಬ್ಯಾಂಗ್ಳೂರ್. ಸೊ ನೋಬಡಿ ಟ್ರೈ ಟು ಕ್ರಿಯೇಟ್ ಆಬ್ಸ್ಟಕಲ್ಸ್ ಅಬೌಟ್ ಮೈ ಸ್ಪೀಚ್ ಆರ್ ಇದು. ದೇ ಅಕ್ಸೆಪ್ಟೆಡ್ ಮೀ ಆಸ್ ಈಸ್. ಸೊ ಹಂಗಾಗಿ ನನಗೆ ಅದು ಉಳ್ಕೊಂತು, ಆಯ್ತಾ. ಆಮೇಲೆ ಬಟ್ ನನ್ನ ಸಣ್ಣ ಮಗ ಒಬ್ಬ ಸ್ವಲ್ಪ ಅವಾಗ ಅವನು ಹೇಳ್ತಾನೆ, ನಾವು ಕನ್ನಡಿಗರು, ಕನ್ನಡ ಮಾತಾಡ್ಬೇಕು, ನೀ ಏನ್ ಸಿಂಧಿ ಭಾಷೆ ಮಾತಾಡ್ತೀಯ ಅಂತ. ಐ ನೋ ದಟ್ ಹಿ ರಿಪ್ರೆಸೆಂಟ್ಸ್ ಇದು ಬಟ್ ಸೌತ್, ಬಟ್ ನಾರ್ತ್ ಕರ್ನಾಟಕ, ಉತ್ತರ ಕರ್ನಾಟಕದ ಜನರನ್ನ ನೋಡೋ ರೀತಿ ಆ ಥರ ಅದ. ಏನ್ ಮಾಡ್ಲಿಕ್ಕೆ ಆಗಿಲ್ಲ, ಅದು ಮುಂದೆ ಕಮ್ಮಿ ಆಗ್ತದೆ ಅನ್ಕೋತೀನಿ. ಐ ಹೋಪ್ ಅದು ಕಮ್ಮಿ ಆಗ್ಬೇಕು ಅಂತ ನನಗೆ ಅನ್ಸುತ್ತೆ ಸರ್. ಯಾಕಂದ್ರೆ ಒಂದು 23-24 years ಆಯ್ತು ನಾವು ಬೆಂಗಳೂರಿಗೆ ಬಂದ್ಬಿಟ್ಟು. ನಾವು ನಮ್ಮ ತಂದೆ ಟ್ರಾನ್ಸ್ಫರ್ ಬೆಂಗಳೂರು ತಗೊಂಡಿದ್ದು ಬಿಕಾಸ್ ಆಫ್ ಅವರ್ ಎಜುಕೇಶನ್ ಅಂಡ್ ಯುನೋ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ. ಅವ್ರು ಬಂದಾಗ ಮಮ್ಮಿ, ಅಮ್ಮ, ಅಪ್ಪ ಇಬ್ರು ಇವಾಗ್ಲೂ ಅದೇ ಇದ್ರಲ್ಲೇ ಮಾತಾಡ್ತಾರೆ. ಹೌದು, ಎಲ್ಲ ಹೋಗ್ತಿದ್ಯಾ ಅಂದ್ರೆ ನಮ್ ಬೆಂಗಳೂರು ಭಾಷೆ ಅವ್ರಿಗೆ ಬರೋದೇ ಆಕ್ಚುಲಿ. ನನಗೆ ಅದು ಹೆಂಗ್ ಶಿಫ್ಟ್ ಆಯ್ತು ಅಂದ್ರೆ, ನಾನು ಕಾಲೇಜ್ಗೆ ಹೋಗಿದ್ದು, ಫ್ರೆಂಡ್ಶಿಪ್ ಆಗಿರೋದು, ಆಮೇಲೆ ಜನರ ಜೊತೆ ಸಿನಿಮಾ ಇಂಡಸ್ಟ್ರಿ, ಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿ ಜಾಯ್ನ್ ಆಗಿದ್ದು, ಟೆಲಿವಿಷನ್ ಇಂಡಸ್ಟ್ರಿ. ಸೊ ನಾನು ಆಂಕರಿಂಗ್ ಮಾಡ್ಬೇಕಾದ್ರೂ ಕೂಡ ವೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್, ನಾನು ಆಕ್ಚುಲಿ ಐ ಕುಡ್ ಹ್ಯಾವ್ ಯೂಸ್ಡ್ ನಾರ್ತ್ ಕರ್ನಾಟಕ ಇದು. ಇಲ್ಲ, ಬಳಸ್ಕೋಬಹುದು, ಬಟ್ ನಿಮ್ಗೆ ಏನಾಗ್ತದೆ, ನಿಮ್ಗೆ ಅದ್ರದ್ದು ಈಗ ನಾ ಹೆಂಗ ಉಳ್ಕೊಂಡೆ ಅನ್ಟಚ್ಡ್, ನಿಮ್ದು ಮಿಕ್ಸ್ ಆಗ್ಬಿಟ್ಟಿರ್ತದ. ನಿಮ್ ತಲೆಯೊಳಗ ಒಂದ್ ಓಡ್ತಿರ್ತದ, ಬಾಯಿಯೊಳಗ ಒಂದ್ ಬರ್ತಿರ್ತದ. ಸೊ ನನಗೂ ತ್ರಾಸ ಆಗ್ತದ. ಈಗ ನಾ ಬೇರೆಯವರು, ನಾನು ಯಾಕೆ ಬೇರೆಯವ್ರ ಜೊತೆ ಮಾತಾಡಿದಾಗ ಇಂಗ್ಲಿಷ್ ಜಾಸ್ತಿ ಮಾತಾಡ್ತೀನಿ ಅಂದ್ರೆ, ನನಗೆ ನನ್ನ ಕನ್ನಡ ಮಾತಾಡಿದ್ರೆ ಅವ್ರು ನನ್ನ ಭಾಷೆ, ನನ್ನ ಶೈಲಿ ಕಡೆ ಗಮನ ಕೊಡ್ತಾರೆ ಹೊರತು
ನಾನು ಮಾತಾಡ್ತಾ ಇರೋ ವಿಷಯದ ಬಗ್ಗೆ ಗಮನ ಕೊಡೋಂಗಿಲ್ಲ. ಸೊ ಆ ವಿಷಯ ಎಲ್ಲೂ ಕಳೆದು ಹೋಗಬಾರ್ದು ಅಂತ ನಾ ಇಂಗ್ಲೀಷ್ನೊಳಗೆ ಮಾತಾಡ್ತೀನಿ. ಹಾಂ, ಇಲ್ಲಾಂದ್ರೆ ನನಗೆ ಒಂದು ಸರ್ತಿ ಈಗ ನಾ ಹೆಂಗೆ ನಿಮ್ಮ ಜೊತೆ ಕಂಫರ್ಟಬಲ್ ಆದೆ ನಾನು ಮಾತಾಡ್ಲಿಕ್ಕೆ ಶುರು ಮಾಡ್ತೀನಿ, ಹಾಗೆ ನಾ ಕಂಫರ್ಟಬಲ್ ಆದ್ನಂದ್ರೆ ನಾ ಹೋಗೋದೇ ಸಿಂಧಿ ಭಾಷೆಗೆ. ಸೊ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಬಳಸ್ಕೊಂಡು, ಶುದ್ಧವಾಗಿ ಉತ್ತರ ಕರ್ನಾಟಕದ ಭಾಷೆ ಬಳಸ್ಕೊಂಡು ಸಿನಿಮಾಗಳನ್ನು ಮಾಡಬೇಕು ಅಂದ್ಕೊಂಡೆ ನಾನು ಆ ಶಹಬಾದದ ಕಥೆ ಇದನ್ನು ಮಾಡಿದ್ದು. ನಾ ಎಷ್ಟರ ಮಟ್ಟಿಗೆ ಅದರದ್ದು ಕೆಲಸ ಮಾಡಿದ್ದೆ ಅಂದ್ರೆ, ಬಿಜಾಪುರ ಭಾಷೆ, ಸಿಂದಗಿ ಭಾಷೆ, ಕಲಬುರ್ಗಿ ಭಾಷೆ ಬದಲಾವಣೆಗಳವ, ಭಾಷೆ ವ್ಯತ್ಯಾಸ ಅದ, ಬಳಸೋ ಶಬ್ದಗಳನ್ನ ರೀತಿ ಬದಲ. ಸೊ ನಮಗ ಇಲ್ಲಿ ಏನಾಗ್ತದಂದ್ರೆ ಯಾರೋ ಧಾರವಾಡ ಕಡೆಯವರು, ಉತ್ತರ ಕರ್ನಾಟಕದವರು ಅಂತ ಒಂದೇ ಇದು, ಬಟ್ ಹಂಗಿಲ್ಲ. ಅಲ್ಲಿ ಪ್ರಾದೇಶಿಕವಾಗಿ ಭಾಷೆ, ಪದಗಳು, ಶಬ್ದಗಳು, ಹೇಳೋ ಶೈಲಿ ಬದಲಾಗ್ತಾ ಇರ್ತಾವ. ನನಗೆ ಕಲಬುರ್ಗಿ ಸೊಗಡನ್ನ, ಶಹಬಾದದ ಇದನ್ನ ತೆರೆ ಮೇಲೆ ತಂದ್ರೆ ಹೆಂಗಿರ್ತದ ಅಂತ ನಾನು ನಾನು ಅದನ್ನೇ ಈಗ ನೆಕ್ಸ್ಟ್ ಅದನ್ನೇ ಕೇಳಾವಿದ್ದೆ. ಈಗ ಏನಾಗ್ಯಾವ ನಮ್ಮಲ್ಲಿ ಇದು ಹೆಂಗೆ ಉತ್ತರ ಕರ್ನಾಟಕದ ಭಾಷೆಗಳನ್ನ ನಾವು ಬಳಸ್ಕೊಂಡು ಸಿನಿಮಾಗಳು ಮಾಡಬೇಕು ಅನ್ನೋದು ನಾವು ಮಾತಾಡಿದಾಗ, ಅದೇ ತರ ನಾನು ನಿಮಗೊಂದು ಪ್ರಶ್ನೆ ಕೇಳ್ಬೇಕು. ಈಗ ಯಾಕೆ ಮಹಿಳಾ ಪ್ರಾಧಾನ್ಯತೆ ಇಟ್ಕೊಂಡು ಸಿನಿಮಾಗಳನ್ನ ಎರಡು ಶೈಲಿಯೊಳಗೆ ಆಗ್ತಾವ, ಒಂದು ವಿಕ್ಟಿಮ್, ಇನ್ನೊಂದು ಫೈಟರ್. ಸೊ ಆ ಥರ ಆಗ್ತಾವ. ಯಾಕೆ ನಾವು ರಿಯಾಲಿಟಿ ಅಂದ್ರೆ ನೀವು ಮಹಿಳೆ ಬಾಸು ಚಟರ್ಜಿ ಮಾಡಿದ್ರು, ಆಮೇಲೆ ಹೃಷಿಕೇಶ್ ಮುಖರ್ಜಿ ಮಾಡಿದ್ರು, ಪುಟಾಣ ಕಣಗಾಲ್ ಮಾಡಿದ್ರು. ಹಾ, ನೀವು ಮಹಿಳೆಯನ್ನಾಗಿನೇ ತೋರಿಸಿ ಮಾಡುವಂತ ಸಿನಿಮಾಗಳು ಬಂದಿಲ್ಲ. ನಿಮಗೇನ್ರ ಅನಿಸ್ತದ ಅದ್ರ ಬಗ್ಗೆ? ಹೌದು ಸರ್, ಯು ಫೀಲ್ ತುಂಬಾ ಅನ್ಸುತ್ತೆ. ಅದು ನಮ್ಗೆ ಗೊತ್ತಾಗಲ್ಲ. ಆದ್ರೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದ್ದೀನಿ. ಆಮೇಲೆ ಕೆಲವು ಸಿನಿಮಾ ಇಂಡಸ್ಟ್ರಿಯಲ್ಲಿ ಫ್ರೆಂಡ್ಸ್ ಇದಾರಲ್ವಾ, ಅವ್ರ ಜೊತೆ ಈ ಬಗ್ಗೆ ಒಂದು ಡಿಸ್ಕಷನ್ ಕೂಡ ಮಾಡಿದ್ದೀನಿ. ನನಗೆ ಅರ್ಥ ಏನಾಗಿದ್ದು ಅಂದ್ರೆ, ಮಾರ್ಕೆಟ್ ಇಲ್ಲ. ಮಾರ್ಕೆಟ್ ಅಂದ್ರೆ ಮಾರ್ಕೆಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ನಾನು ಅವಾಗಲೇ ಹೇಳಿದೆ ಪೇಟ್ರಿಯಾರ್ಕಲ್ ಸೊಸೈಟಿ ಅಂತ. ಆಮೇಲೆ ಸಿನಿಮಾ ಗೋಯಿಂಗ್ ಆಡಿಯನ್ಸ್ ಕೂಡ ಅಫ್ಕೋರ್ಸ್ ಹೆಣ್ಮಕ್ಳೇ ಹೇಳ್ತಾರೆ, ಬನ್ರಿ ಸಿನಿಮಾ ಹೋಗೋಣ, ಕಮ್ ಲೆಟ್ಸ್ ಗೋ ವಾಚ್ ಮೂವೀಸ್ ಅಂತ. ಬಟ್ ಆದ್ರೂ ಕೂಡ ಇಟ್ ಈಸ್ ಮೇಲ್ ಡಾಮಿನೇಟೆಡ್ ಇನ್ ಟರ್ಮ್ಸ್ ಆಫ್ ಆಡಿಯನ್ಸ್ ವೈಸ್ ಅಂಡ್ ಆಡಿಯನ್ಸ್ ವೈಸ್ ಮೇ ಬಿ ಇಟ್ ಕ್ಯಾನ್ ಬಿ 50-50. ಬಟ್ ಇನ್ ಟರ್ಮ್ಸ್ ಆಫ್ ಮೇಕಿಂಗ್ ವೈಸು, ರೈಟರ್ಸ್ ವೈಸು, ಆಮೇಲೆ ಥಿಂಕಿಂಗ್ ವೈಸು, ಐ ಸೆಡ್ ಪೇಟ್ರಿಯಾರ್ಕಲ್ ಯಾಕಂದ್ರೆ ಇಟ್ ಇಸ್ ನಾಟ್ ಜಸ್ಟ್ ಮಟೀರಿಯಲ್, ಅದೆಲ್ಲ ಇಲ್ಲ, ಸಬ್ ಕಾನ್ಶಿಯಸ್ಲಿ ಆಲ್ಸೋ ಅದು ವರ್ಕ್ ಆಗುತ್ತೆ ಸರ್ ಆ ರೀತಿಲಿ. ಈಗ ನೀವು ನೋಡ್ರಿ, ವಿದ್ಯಾ ಬಾಲನ್ ಕಹಾನಿ ಅಂತ ಒಂದು ಸಿನಿಮಾ ಮಾಡಿದ್ರು. ಎಕ್ಸಾಕ್ಟ್ಲಿ, ಹೌದು. ನೀವು ಕಹಾನಿ ಒಳಗೆ ಏನದ, ಶಿ ವಾಸ್ ನಾಟ್ ಅ ಸ್ಟಾರ್, ದೇ ಡಿಡ್ ಇಟ್ ವಿದ್ ಇನ್ ರೀಸನಬಲ್ ಅಮೌಂಟ್, ಬಜೆಟ್, ಕಮರ್ಷಿಯಲ್. ಅದಕ್ಕೆ ನಾನು ಅನ್ನೋದು, ಈಗ ಆ ಥರದ್ದು ಬರೆದ್ರೆ ನೀವು ಮಾಡ್ತೀರಾ? ಅಯ್ಯೋ ಸರ್, ನಾನು ಆ ಥರದ್ದು ಮಾಡ್ಲಿಕ್ಕೆ ಬಂದಿರೋದು ಸಿನಿಮಾ ಇಂಡಸ್ಟ್ರಿಗೆ. ನಾನು ವೇಟ್ ಮಾಡ್ತಾನೆ ಇದೀನಿ, ಯಾವಾಗ ಬರುತ್ತೆ, ಹೆಂಗೆ ಒಂದಂತೂ ಮಾಡೋಣ. ಸೊ ಲೆಟ್ಸ್ ಡು ಇಟ್. ಆಕ್ಚುಲಿ ನೀವು ನಂಗೆ ಹೇಳಿದ್ರಿ, ಅಂದ್ರೆ ಈ ವಿಷಯದ ಬಗ್ಗೆ ಮಾತಾಡೋ ಕಣ್ಣಲ್ಲಿ ನೀರು ಬರುತ್ತೆ. ಐ ಡೋಂಟ್ ನೋ, ಐ ಮೀನ್ whatever I have spoken, I'll keep up that promise. ಸೊ ನನಗೆ ತುಂಬಾ ಸೆನ್ಸಿಟಿವ್ ಸಬ್ಜೆಕ್ಟು, ತುಂಬಾ ಕೋಪ ಬರುತ್ತೆ ಸರ್. ಇಲ್ಲ, ಬಜೆಟ್ ಅನ್ನೋದು ಏನು ಹೇಳ್ತಾರಲ್ಲ, ಬಜೆಟ್ ಇಲ್ಲ, ಮಾರ್ಕೆಟ್ ಇಲ್ಲ, ಅದು ನನಗನ್ಸು ಮಟ್ಟಿಗೆ ಅದು ಅಷ್ಟು ಸರಿಯಾದ ಮಾಹಿತಿ ಅಲ್ಲ ಅಂತ ನಾನು, ಅನಾಲಿಸಿಸ್ ಅಲ್ಲ ಸರ್, ಅದು ಸರಿಯಾದ ಮಾಹಿತಿ ಬೇಕು ಅಂದ್ರೆ ಮಾಡಬಹುದು. ಇಲ್ಲ, ಈಗ ನೋಡ್ರಿ, ನೀವು ಯಾರೇ ಸಿನಿಮಾ ನೋಡ್ಬೇಕು ಅಂದ್ರೆ, ಈಗ ನೀವು ಕಂಟೆಂಟ್ ಸಿನಿಮಾ ಅಂತಾರ, ವಸ್ತು ವಿಷಯ, ಕಥಾವಸ್ತು, ನೀವು ಈ ಥರದ್ದು ವಿಷಯಗಳನ್ನ ನಾಗಾಭರಣ ಸರ್ ಅವಾಗಲೇ ಮಾಡ್ಯಾರ. ಬಟ್ ನಾನು ಏನನ್ನೋದು, ಬಿಕಾಸ್ ಯು ಆರ್ ಸಚ್ ಅ ಗುಡ್ ಪರ್ಫಾರ್ಮರ್ ಆ್ಯಂಡ್ ಯು ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ಯಾಲೆಂಟ್ಸ್. ಆಸ್ ಅ ಮೇಕರ್, ಇಟ್ ಎಕ್ಸೈಟ್ಸ್ ಮೀ ಟು ಕಮ್ ಅಪ್ ವಿತ್ ಸಮ್ ಐಡಿಯಾ ಸೊ ದಟ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ಇಟ್ ಆ್ಯಂಡ್ we can make it happen. So if you create a good content, then there is a possibility of having commercial success as Absolutely, well. So sir. there is no doubt about it. I completely agree with you. ನನ್ನ ವಾದ ಕೂಡ ಅದೇ ಇರೋದು. When I discuss with my industry people ಅಲ್ವಾ, ಯಾಕೆ ಮಾರ್ಕೆಟ್ ಕ್ರಿಯೇಟ್ ಮಾಡಬಾರ್ದು ಅಂತ. ಕ್ರಿಯೇಟ್ ಮಾಡೋದಿಲ್ಲ, ಕ್ರಿಯೇಟ್ ಆಗಿದೆ, ಇದೇ ಮಾರ್ಕೆಟ್. ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಅಂದ್ರೆ ಏನು, ಒಂದು ಮಿನಿಮಮ್ ಬಜೆಟ್, ಹೌ ಕ್ವಿಕ್ಲಿ ಯು ಕ್ಯಾನ್ recover that. Correct? Yes. So, and there is a market for 200 crores, there is a market for 10 lakhs, yes, there is a market for 50 lakhs. Yeah. You gauge a market, you say that this is my risk factor. Yeah. Okay, so assuming 30 lakhs is my risk factor, right? Yeah. So work within that. Yeah. That's all you need to do. Yeah. And have a good content. I feel like now
because of time and age we live in, it is even more easier to make how to recover and to make these subjects. ಹೌದು. ನಾನು ಆಕ್ಚುಲಿ ತುಂಬಾ ಹೇಳ್ತಾ ಇರ್ತೀನಿ ಇಂಟರ್ವ್ಯೂಸ್ ಅಲ್ಲಿ, ಯಾರನ್ನ ನೀವು ಇನ್ಸ್ಪೈರ್ ಆಗ್ತೀರಾ ಅಂದ್ರೆ ನನಗೆ ಯಾರು ಇನ್ಸ್ಪಿರೇಷನ್ ಆ ಥರ ಇಲ್ಲ, ಬಟ್ ಕ್ಯಾರೆಕ್ಟರ್ಸ್ ಪ್ಲೇಡ್ ಬೈ ಅಫ್ಕೋರ್ಸ್ ವಿದ್ಯಾ ಬಾಲನ್ ಅಂಡ್ ತಬು ಅಂಡ್ ಆಲ್ ದೀಸ್ ಪೀಪಲ್ ತುಂಬಾ ರಿಯಲಿಸ್ಟಿಕ್ ಆಗಿ, ಅಫ್ಕೋರ್ಸ್ ವಿ ಲೈಕ್ ಎಂಟರ್ಟೈನ್ಮೆಂಟ್, ವಿ ಲೈಕ್ ಟು ಶೋ ಆಫ್, ಬಿ ಗ್ಲಾಮರಸ್, ಆಲ್ ದಟ್, ಬಟ್ ಒಂದು ಬಿಗ್ ಆಸ್ಪೆಕ್ಟ್ ಆಫ್ ಪೀಪಲ್ ಹ್ಯಾವ್ ಟು ಕನೆಕ್ಟ್ ವಿತ್ ಯು ಅಲ್ವಾ ಆನ್ ಸ್ಕ್ರೀನ್, ದಟ್ ಇಸ್ ವೆನ್ ಯು ಆರ್ ಅ ರಿಯಲ್ ಆಕ್ಟರ್. ಸೊ ಐ ಫೀಲ್ ಲೈಕ್ ದೀಸ್ ಆರ್ ದ ಸ್ಟೋರೀಸ್ ದಟ್ ಶುಡ್ ಬಿ ರಿಟನ್. ನೀವು ಚಲೋ ಕತೆ ಬರೆದ್ರಿ, ನಿಮಗೆಲ್ಲ ಓಪನ್ ಅಪ್ ಹಾಕೋತ ಹೋಗ್ತಾರೆ. ಈಗ ನಾ ಜಜ್ಮೆಂಟ್ ಅದೇ ಹೇಳೋದಂದ್ರೆ ಸುಮ್ಮನೆ ಒಪ್ಕೊಳ್ಳಂಗಿಲ್ರಿ, ಯಾರು ಒಪ್ಕೊಳ್ತಾರೆ? ಸರ್ ಹೆಂಗ್ ಮಾಡಿದ್ರಿ ಇಷ್ಟು ದೊಡ್ಡ ಆನ್ಸಂಬಲ್ ಕಾಸ್ಟ್ ಇದೆ? ಕತೆ ಅಲ್ವಾ? ಈಗ ನನಗನ್ಸೋ ಮಟ್ಟಿಗೆ ಅಲ್ರಿ, ಈಗ ಬೆಳವಾಡಿ ಅಂತವ್ರು, ನಾಗಾಭರಣ ಸರ್, ಆಮೇಲೆ ರಾಜೇಂದ್ರ ಕಾರಂತ್, ಕೃಷ್ಣ ಹೆಬ್ಬಾಳೆ. ನಾನು ಅದೇ ಪ್ರಶ್ನೆ ಕೇಳ್ಬೇಕು ಅಂತ ನೆಕ್ಸ್ಟ್. ಈ ಒಂದು ನನಗೆ ಮಾಡೋ ಮುಂದೆ ನನಗೆ ಗೊತ್ತೇ ಆಗಿಲ್ಲ, ಮಾಡಿದ ಮೇಲೆ ಗೊತ್ತಾಗ್ಯದ ನನಗೆ. ಎಲ್ಲ ಇದನ್ನೆಲ್ಲ ಮಾಡ್ಬಿಟ್ಟು ನಾನು ಸರ್ ಹೆಂಗೆ ಸರ್ ಪ್ರಕಾಶ್ ಬೆಳವಾಡಿ ಅವರು ಅವ್ರ ಜೊತೆ ಕೆಲಸ ಮಾಡೋದು? ಇಟ್ಸ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಈಚ್ ಒನ್ ಆಫ್ ದೆಮ್ brings in their own flavor. ರಾಜೇಂದ್ರ ಕಾರಂತ್, ಸೀತಾಕೋಟೆ, ರೇಖಾ ಕೂಡ್ಲಿಗಿ ಮೇಡಮ್, ಲಕ್ಷ್ಮೀ ಗೋಪಾಲ್ ಸ್ವಾಮಿ, ಒಂದ ಎರಡ ನಾವು ಒಬ್ಬೊಬ್ಬರನ್ನ ಅಪ್ರೋಚ್ ಮಾಡೋ ಮುಂದಾಗ್ಲೂ ಏನಿಲ್ಲ 5 ನಿಮಿಷ ಒಳಗೆ ಹೋಗೋದು, ಹೊರ ಬಂದು ಇದೇ ಇದ್ರೊಳಗೆ ಹೋಗಿಲ್ಲ ನಾನು. ಅವ್ರು ಹೋಗ್ತೀನಿ, ಅವ್ರಿಗೆ ಏನೋ ಒಂದು ಕತೆ ಹೇಳ್ತೀನಿ, ಅವ್ರು ಇಂಥವೆಲ್ಲ ಏನ್ರಿ ಅಂತಾನ ನಾ ಬಂದ್ಬಿಡ್ತೀನಿ. ನಾ ಹೋಗೋ ಮುಂದಾಗ ಏನು ಮಾಡ್ತಿದ್ದೆ, there is a interesting story, ನಾನು ನೆನಪಾಯ್ತು ಹೇಳ್ಬಿಡ್ತೇನೆ. ಐ ವೆಂಟ್ ಟು ಧನ್ಯಾ ರಾಮ್ಕುಮಾರ್ ಅವ್ರ ಮನೆಗೆ ಹೋಗಿದ್ದೆ. ನಾ ಹೋಗೋ ಮುಂದಾಗ ನಾ ಏನು ಪ್ರಿಪೇರ್ ಆಗಿ ಹೋಗಿದ್ದೆ ಅಂದ್ರೆ, ಎಷ್ಟು ನೀಟಾಗಿ ಪ್ರಿಪೇರ್ ಆಗಿದ್ದೆ ಅಂದ್ರೆ, ನನಗೆ ಚಹಾ ಕುಡಿಬೇಕಾಗಿತ್ತು ಆ್ಯಸ್ ಯೂಶುವಲ್. ಸಾಯಂಕಾಲ ಚಹಾ ಬೇಕಿತ್ತು ನನಗೆ. ಸೊ ಹೋಗೋ ಮುಂದಾಗ ನಾನು ಚಹಾ ಎಲ್ಲೆಲ್ಲಿ ಸಿಗ್ತು ನೋಡ್ಕೊತ ಹೋಗಿದ್ದೆ. 10 ನಿಮಿಷನಾಗ ವಾಪಸ್ ಬಂದ್ಬಿಡ್ತೀನಿ, ಇಲ್ಲೇ ಚಹಾ ಕುಡಿದು ಮನೆಗೆ ಹೋಗೋಣ ಅಂತ ಹೇಳಿ. ಬಿಕಾಸ್ ಐ ವಾಸ್ ನಾಟ್ ಶ್ಯೂರ್ someone like Dhanya, who's upcoming, I'm proposing her very unusual character. Yes. Is she going to be part of this? And I was not sure. Someone like Dhanya with from that kind of family, with all that. Of course, yeah. So ಮೊದಲೇದು ನನಗೆ ಬೋನಸ್ ಏನಂದ್ರೆ ನಾ ಅವ್ರ ಮನೆಯೊಳಗೆ ಎಂಟ್ರ್ ಅಲ್ಲಿ. ಆಮೇಲೆ ಐ ಆಮ್ ಗೋಯಿಂಗ್ ಟು ಮೀಟ್ ಧನ್ಯಾಸ್ ಮದರ್, ಪೂರ್ಣಿಮಾ ಮೇಡಮ್, and going to narrate the story to her. You know what, she agreed to do that, and she did it very instantly. That's what I liked about it. ಒಂದು ಪಾತ್ರವನ್ನ ಅರ್ಥ ಮಾಡಿಕೊಂಡು ಅದನ್ನ ನಾನು ಈ ಥರದ್ದು ನಾ ಮಾಡ್ತೀನಿ ಅನ್ನೋದು I see in today's generation. Right. In today's generation, even for that matter, Digant. It's a very different character he's playing. Yes. Right, he's not typical what he lover boy. ಆ ಥರದ್ದಿಲ್ಲ ಇದು ಪಾತ್ರ. ಇಂಟೆನ್ಸ್ ಇದೆ ಅಲ್ವಾ? ಅಂಡ್ ಫೇಸ್ ಟು ಫೇಸ್ ಎರಡೂ ಪಾತ್ರಗಳು ತಾಕಲಾಟ, ಅದು ರವಿಚಂದ್ರನ್ ಅವ್ರ ಜೊತೆ ಅದೆಲ್ಲ ಇದ್ದಾಗ ಒಬ್ಬ ಕಲಾವಿದನಾಗಿ ಆ ಹಸುವು ನಾನು ಇವ್ರೆಲ್ಲರ ಹತ್ರ ನೋಡಿದೆ. ನಾನು ಯಾರನ್ನು ಒಬ್ಬ ಸ್ಟಾರ್ ಬರ್ಲಿಲ್ಲ ಸೆಟ್ಗೆ, ಒಂದಿಷ್ಟು ಜನ ಸ್ಟಾರ್ಸು ಇದ್ರು, ಬಟ್ ಅವ್ರು ಆಕ್ಟರ್ ಆಗಿ ಕನ್ವರ್ಟ್ ಆದ್ರು. ಸೊ ಆ ಅನುಭವನೂ ಇತ್ತು, ಆ ಅನುಭವ ನನಗೆ ಸಿಕ್ಕಿದೆ. ಸೊ ಆಕ್ಟರ್ ಬಿಕಮಿಂಗ್ ಇದು ಸ್ಟಾರ್ ಬಿಕಮಿಂಗ್ ಆಕ್ಟರ್, ವಿ ಬೋತ್ ವಿಟ್ನೆಸ್ಡ್ ಇಟ್. So how did the title come about? I can take the credit. So ಇದು ಮಾತ್ರ ಯಾರಿಗೂ ಬಿಟ್ಟು ಕೊಡಂಗಿಲ್ಲ. ನಾನು ರೈಟಿಂಗ್ ನೊಳಗ ಕಿರಣ್ ಮಾಡಿದ್ರು, ವಾಸುದೇವ ಮೂರ್ತಿ ಮಾಡಿದ್ರು ಅಂತ ಹೇಳ್ಕೋಬಹುದು. ಟೈಟಲ್ ಸ್ವತಃ ಅಗದಿ ಮ್ಯಾಲ ಇದು ಹಿಂಗೆದ್ದು ಬೇಕಾ ಗೋಳ ಗುಂಟದ ಮೇಲೆ ನಿಂತು ಹೇಳ್ತೀನಿ ನಾ, ಇದು ನಂದೇ ಟೈಟಲ್. ದ ಜಜ್ಮೆಂಟ್ ಟೈಟಲ್ ನಂದೇ, ಸಿ ಯು ಇನ್ ಕೋರ್ಟ್ ಅಂತ ಹೇಳಿದ್ದು ನಾನೇ. ನಾವು ಟೈಟಲ್ ಬಗ್ಗೆ ಬಹಳಷ್ಟು ಚರ್ಚೆ ಮಾಡಿದ್ವಿ, ಅದನ್ನ ಇಟ್ಬಿಡೋಣ ಇದನ್ನ ಇಟ್ಬಿಡೋಣ. ಬಟ್ ಅಲ್ಲೊಂದು ನೆರಳಿತ್ತು, ರವಿಚಂದ್ರನ್ ಅವ್ರ ನೆರಳಿತ್ತು ಆ ಇಡೀ ಟೈಟ್ಲಿಗೆ. ಸ್ಟಾರ್ಗಳದ್ದು ನೆರಳು, ಅವ್ರ ಹಿಂದಿನ ಸಿನಿಮಾಗಳ ನೆರಳಿತ್ತು,
Okay. ಮೊದಲಿಂದೆಲ್ಲ ಟೈಟಲ್ ನಾವು ಕನ್ಸಿಡರ್ ಮಾಡೋ ಟೈಟಲ್. Okay, okay. ಸೊ ನಾವು 1-2 ದಿವಸ ಇದ್ರ ಮೇಲೆ ಚರ್ಚೆ ಮಾಡೀವಿ. ಬೋರ್ಡ್ ಮೇಲೆ ಹೋಗೋದು, ಬರೆಯೋದು, ಅದನ್ನು ತೆಗಿಯೋದು, ಯಾಕೆ ಇಡಬೇಕು, ಯಾಕೆ ಇಡಬಾರ್ದು, ಮುಂದೇನಾಗುತ್ತೆ, ಹಿಂದೇನಾಗುತ್ತೆ ಅಂತ ಹೇಳಿ. ಕೊನೆಗೆ ಐ ಪ್ರಪೋಸ್ಡ್ ದಿಸ್ ಟೈಟಲ್ ಆ್ಯಂಡ್ ಐ ಸೆಡ್ nobody is going to tell me to change it. Right. Because I have a very open discussion kind of environment. Yeah. But for this, Yeah. I said this is the title. Yeah, yeah. And I am going to have it. It's a perfect title actually. Thank you I so know the much. story, Thank so you so much. Yeah, sir. ಕತೆ ಬರೆದಾಗ್ಲೂ ಇಷ್ಟು ಸಂತೋಷ ಆಗಿರಲಿಲ್ಲ. I'm just kidding. Actually, ಅವರು ಸಿನಿಮಾ ಎಂಡ್ ಶೂಟ್ ಅಲ್ಲೂ he appreciated you a lot actually. ಹೌದು. 4-5 ಕಡೆ ಬೇರೆ ಬೇರೆ ಕ್ಯಾಮರಾಸ್ ಇಟ್ಬಿಟ್ಟು ಶೂಟಿಂಗ್ ನಡೀತಾ ಇತ್ತು. ಬೇರೆ ಬೇರೆ ಸೀನ್ಸ್ ಬೀಯಿಂಗ್ ಶಾಟ್ ಇನ್ ದ ಸೇಮ್ ಡೇ ಅಟ್ ಡಿಫರೆಂಟ್ ಲೊಕೇಶನ್ಸ್. ಅದ್ ಹೆಂಗ್, how did you manage that? That I think that is because of my experience in management. IT. Okay. Yes, of course. That has taught me Yeah. how to split the work and distribute a database. Yeah. ಏನಂದ್ರೆ ನೀವು ಹೇಳಿದ್ದನ್ನ Yeah. ಅರ್ಥ ಮಾಡ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡೋದಿರುತ್ತಲ್ಲ, ಆ ಥರದ ಟೀಮ್ ನಮ್ಮ ಅದು Actually, a very good team, sir. ದಾಸರ ಆಗಿರ್ಬೋದು, ಗೋಪಿ ಅಂತಿದ್ದಾರೆ ಅವರಾಗಿರ್ಬೋದು, ರವಿವರ್ಮ, ಬಿಕಾಸ್ ಐ ವಾಸ್ ಶೂಟಿಂಗ್ ಸೈಮಲ್ಟೇನಿಯಸ್ಲಿ. ಒನ್ ಸೈಡ್ ದರ್ ವಾಸ್ ಆಕ್ಷನ್ being shot and there was another courtroom drama was shot. ಹಂಗೆ ಬಹಳಷ್ಟು ನಾನು ಇದನ್ನ ಮಾಡ್ಕೊಂಡು ಪ್ಲಾನ್ ಮಾಡ್ಕೊಂಡು ಮಾಡ್ತಾ Another side, I was posing for pictures. your stills were being shot. Finally ರವಿಚಂದ್ರನ್ ಸರ್ ಅಂದ್ರು, ಇಲ್ರಿ ಕಂಪ್ಯೂಟರ್ ಬ್ರೇನ್ ಅಂದ್ರೆ ಏನು ಇದು ಇಲ್ಲ ಅಂತಂದ್ರು. ಥ್ಯಾಂಕ್ ಯು ಅಂದೆ ನಾನು. So it's a compliment. I mean, that's the best part of my shoot. Oh wow! Getting compliments. So anybody compliments, it doesn't mean only if Ravi sir compliments, the best compliment. No, I just said judgment title in you put it there. I know. So judgment journey, I really enjoyed working with everyone. Yes. Every one of them actually. ನಿಮ್ಮ portions ನಾನು shoot ಮಾಡೋವಾಗ as a director I was new to you and to the whole set. To everyone for that matter. So later we kind of people get to know me and I get to know others. ಅದೆಲ್ಲ ಆಯಿತು. ಬಟ್ ನನಗೆ ನಾನು ನೋಟಿಸ್ ಮಾಡಿದೆ, ನೀವು ಯು ಆರ್ ವೆರಿ ಅಡಾಪ್ಟೇಬಲ್. ನೀವು ವಿದಿನ್ ಡೇ ಯು ಆರ್ ವೆರಿ ಕಂಫರ್ಟಬಲ್ ವಿತ್ ಎವ್ರಿ ಒನ್. ಯು ಮೇಡ್ ಎವ್ರಿ ಒನ್ ಫೀಲ್ ಕಂಫರ್ಟಬಲ್. ಅದೆಲ್ಲ ಇತ್ತು. ಸೊ ಒಂದು ದಿವಸ ಅಂತೂ ನೀವು ಪೂಜೆ ನೀವೇ ಮಾಡಿದ್ರಿ, ಸೆಟ್ ಪೂಜೆ ಮಾಡಿದ್ರಿ, ಆಮೇಲೆ ಕ್ಯಾಮ್ರಾ ಪೂಜೆ ಅದೆಲ್ಲ ಮಾಡಿದ್ರಿ. ನೀವು ಆಸ್ ಅನ್ ಆರ್ಟಿಸ್ಟ್ ಯು ಮೂವ್ ಫ್ರಮ್ ಒನ್ ವರ್ಕಿಂಗ್ ಎನ್ವಿರಾನ್ಮೆಂಟ್ ಟು ಅನದರ್ ವರ್ಕಿಂಗ್ ಎನ್ವಿರಾನ್ಮೆಂಟ್, ಕರೆಕ್ಟ್? ಸೊ ಐ ಆಮ್ ಶ್ಯೂರ್ ಯು ಅಂಡರ್ಸ್ಟ್ಯಾಂಡ್ ದ ನ್ಯೂಯಾನ್ಸಸ್ ಆಫ್ ದಿ ವರ್ಕಿಂಗ್ ಎನ್ವಿರಾನ್ಮೆಂಟ್. ಕ್ಯಾನ್ ಯು ಡೂ ಯು ಥಿಂಕ್ ಯು ಕ್ಯಾನ್ ಟಾಕ್ ಅಬೌಟ್ ಇಟ್? ಯಾ ಸರ್, ಅಬ್ಸಲ್ಯೂಟ್ಲಿ. ಒಂದು ವಿಷಯ ಏನು ಅಂದರೆ, ವೆನ್ ವಿ ಆರ್ ಡೂಯಿಂಗ್ ಅ ಫಿಲ್ಮ್ ಅಲ್ವಾ, ಯು ಆರ್ ಸ್ಪೆಂಡಿಂಗ್ ದಟ್ ಮೆನಿ ನಂಬರ್ ಆಫ್ ಡೇಸ್ ವಿತ್ ದಟ್ ಟೀಮ್. ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಮ್ಮ ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಕ್ಯಾಮ್ರಾಮೆನ್ನು, ಅಸಿಸ್ಟೆಂಟ್ಸು, ಡೈರೆಕ್ಟರ್, ಎವ್ರಿಬಡಿ, ಆರ್ಟಿಸ್ಟು. ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ other people are comfortable around you and you are adaptable. You can't be like, I'll be in my zone. Of course, there are some people like that, but that's what works for them. But if you make it easier, alva, everybody can work properly. Correct. That's my funda. No, the other aspect that you asked was, according to what I understood, now one cinema ಮಾಡ್ತೀವಿ ಆ್ಯಂಡ್ ಅಲ್ಲಿ ಫುಲ್ ಅಡಾಪ್ಟ್ ಆಗಿರ್ತೀವಿ, ಜನರ ಜೊತೆ ಆಗಿರಲಿ, ಅದು ರೂಟೀನ್ ಆಗಿರಲಿ ಎಲ್ಲಾನು. ಅದನ್ನ ಒಂದು ರೀತಿಲಿ ಡಿಟ್ಯಾಚ್ ಮಾಡಿಬಿಟ್ಟು ಇನ್ನೊಂದು ಸಿನಿಮಾ ಹೋಗ್ತೀವಿ. ಇಟ್ಸ್ ನಾಟ್ ಈಸಿ ಫಾರ್ ಅಸ್ ಟು ಶಿಫ್ಟ್, ಅಂದ್ರೆ ಅಟ್ ಲೀಸ್ಟ್ ನಾಟ್ ಫಾರ್ ಮೀ. ದೇರ್ ಆರ್ ಸಮ್ ಪೀಪಲ್ ಹೂ ಕ್ಯಾನ್ ಶಿಫ್ಟ್ ಈಸಿಲಿ ಥ್ರೂ ಎಕ್ಸ್ಪೀರಿಯನ್ಸ್. ಅದು ಬರುತ್ತೆ ಅನ್ಸುತ್ತೆ ಸರ್. ಬಟ್ ನನಗೆ ಒಂದು ಸ್ವಲ್ಪ ಫಸ್ಟ್ ಫ್ಯೂ ಇಯರ್ಸ್ ಸಿನಿಮಾಗಳಲ್ಲಿ ಕಷ್ಟ ಆಯಿತು. ಬಿಕಾಸ್ ಫಸ್ಟ್ 2 ಸಿನಿಮಾ ಮಾಡಿದಾಗ ಯು ಗೆಟ್ ಅಟ್ಯಾಚ್ ಟು ಆ್ಯಕ್ಟರ್ಸ್, ಫಿಲ್ಮ್ ಮೇಕರ್ಸ್, ಯು ಬಿಕಮ್ ಫ್ರೆಂಡ್ಸ್. ಫಸ್ಟ್ ಸಿನಿಮಾ ಅಲ್ವಾ, ಯು ಬಿಕಮ್ ಇನ್ಸ್ಟೆಂಟ್ಲಿ ಫ್ರೆಂಡ್ಸ್ ವಿತ್ ಆಲ್ ಆಫ್ ದೆಮ್. ಸೆಕೆಂಡು, ಥರ್ಡ್, ಫೋರ್ತ್ ಬಂದಾಗ ಸ್ಲೋಲಿ ಯು ಸ್ಟಾರ್ಟ್ ಡಿಟ್ಯಾಚಿಂಗ್. ಪ್ರೊಫೆಷ್ನಲ್ ಆಗಿಬಿಡುತ್ತೆ ತುಂಬಾ. ದಿಸ್ ಇಸ್ ಜಸ್ಟ್ ವರ್ಕ್ ಅಂತ. ಅಫ್ಕೋರ್ಸ್ ಫ್ರೆಂಡ್ಶಿಪ್ಸ್ ಡೂ ಹ್ಯಾಪನ್ ಹಿಯರ್ ಆ್ಯಂಡ್ ದೇರ್ ರೇರ್ ಕೇಸಸ್. ಬಟ್ ಅದು ಅಡ್ಯಾಪ್ಟಬಿಲಿಟಿ, ಆಮೇಲೆ ಅದು ಡಿಟ್ಯಾಚ್ಮೆಂಟು, ಅದೆಲ್ಲನೂ ಈ ಸಿನಿಮಾ ಇಂಡಸ್ಟ್ರಿ ಕಲಿಸುತ್ತೆ ನಮಗೆ ಅಂತ ನನಗನ್ಸುತ್ತೆ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ಸರ್, ಬೋತ್. ಇಫ್ ಯು ಲುಕ್ ಎಟ್ ಇಟ್ ಇನ್ ಟರ್ಮ್ಸ್ ಆಫ್ ವರ್ಕ್ ಎಥಿಕ್ಸ್, ಆಮೇಲೆ ಪ್ರೊಫೆಷನಲಿಸಮ್, ಇಟ್ ಇಸ್ good. Because for you can't be attached to the previous team when you have to give your 100% to the next team. Innondu, psychologically it affects you because
you have not processed and said goodbye to them when you have to jump into something else. Psychologically it doesn't work well. You have to deal with it personally also. I feel the most difficult part of the movie making process, ಭಾಳ ಜನ ಹೇಳ್ತಾರೆ. Even recently Robert De Niro said, I can also use big names, ಮತ್ತೆ Martin Scorsese, Tarantino, Robert De Niro. There is a backstory to this actually. We'll talk about. ನಾವು ದೊಡ್ಡ ದೊಡ್ಡ ಹೆಸರು ಹೇಳ್ತೀವಿ. ನಾವು ಸಿಂಧಿಯವರಾದ್ರೂ ನಮಗೆಲ್ಲ ಗೊತ್ತದ. ಸೊ ಅವ್ರದ್ದು ಇದನ್ನ ಮಾಡಿದಾಗ ದ ರೈಟರ್ ಇಸ್ ದ ಒನ್ ವಿಚ್ ಸಫರ್ಸ್ ದ ಮೋಸ್ಟ್ ಅಂತ ಅವರು ಏನೋ ಹೇಳಿದ್ರು. ಬಟ್ ನನಗೆ ಅನ್ಸೋದು ಇಟ್ಸ್ ಅನ್ ಆಕ್ಟರ್, ಆರ್ಟಿಸ್ಟ್, ಪರ್ಫಾರ್ಮರ್. ಯಾಕಂದ್ರೆ ನೀವು ಯಾರೋ ಕಂಡದ್ದು ಪಾತ್ರಕ್ಕೆ ನೀವು ಜೀವ ಕೊಡ್ಬೇಕಲ್ಲ ಅಲ್ಲ, ಆಮೇಲೆ ಆ ಜೀವ ಅಲ್ಲೇ ಬಿಟ್ಟು ಹೋಗ್ಬೇಕು, ಇನ್ನೊಂದು ಜೀವ ತಗೋಬೇಕು ಅಲ್ವಾ. ಭಾಳ ಸರಳ ಅದ ರೀ, ಪರಕಾಯ ಪ್ರವೇಶ ಅಂತ ಹೇಳೋದು ಭಾಳ ಸರಳ ಅದ. ಬಟ್ ಇಟ್ ಇಸ್ ಡಿಫಿಕಲ್ಟ್. ವಿಲ್ ಇಟ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಯುವರ್ ಡೈಲಿ ರೂಟೀನ್? ಹೌದು ಸರ್, ಖಂಡಿತ. ಹೌ ಡು ಯು ರಿಕವರ್ ಫ್ರಮ್ ದಟ್? ಸೊ ಯು ಗೋ ಹೋಮ್, ಯು ಹ್ಯಾವ್ ಟು ಬಿಲ್ಡ್ ಎ ರೂಟೀನ್. ಅಂದ್ರೆ ನಾನು ಶೂಟಿಂಗ್ ಮಾಡ್ಬಿಟ್ಟು ಮನೆಗೆ ಹೋಗಿ ಅದು 1-2 hours ಗ್ಯಾಪ್ ಇರುತ್ತಲ್ವಾ, ಇನ್ನೂ ಆ ಪಾತ್ರದಲ್ಲೇ ಇರ್ತೀವಿ ನಾವು ಆಕ್ಚುಲಿ. ಅದು ಆ ಒಂದು ಅಟ್ಮಾಸ್ಫಿಯರ್ ಆಗಿರ್ಲಿ, ನಾಟ್ ಜಸ್ಟ್ ಪಾತ್ರ, ಪೀಪಲ್, ಎನರ್ಜೀಸ್, ಅದೆಲ್ಲ ಕ್ಯಾರಿ ಓವರ್ ಮಾಡ್ತೀವಿ ಮನೆಗೆ. ಆರ್ ಈವನ್ ಲೈಕ್ ಎಟ್ ದಿ ಎಂಡ್ ಆಫ್ ದ ಫಿಲ್ಮ್ ಶೂಟ್ ಕೂಡ ಅದು ಕ್ಯಾರಿ ಆಗ್ತಾ ಇರುತ್ತೆ. ಹೆಂಗ್ ಡಿಟ್ಯಾಚ್ ಆಗ್ತೀವಿ ಅನ್ನೋದು ನಾವು ಕಲಿತೀವಿ. ಅಂದ್ರೆ ಇಟ್ಸ್ ಅ ಪ್ರಾಸೆಸ್. ಲೈಕ್ ಐ ಸೆಡ್, ದ ಸಿನಿಮಾ ಇಂಡಸ್ಟ್ರಿ ಟೀಚಸ್ ಯು. ಒಂದು ಫ್ಲಿಪ್. I don't know, I don't do that. Maybe we should ask the other actors who do that. Nanage one process irutte. I take 2-3 hours, I'll meditate, or I'll say, okay, let it go. I talk to myself. It's over, let it go. Move on. Anta. Workout helps, sir. If you go to the gym and sweat it out a little bit, a part of it goes away. Okay. So, each individual or each artist has his own process. Yes, sir. ಒಬ್ಬ ಪಾತ್ರಧಾರಿಯ ಬಗ್ಗೆ ಆಗಲಿ, ಒಬ್ಬ ನಟ ನಟಿಯರ ಬಗ್ಗೆ ಆಗಲಿ, ನನಗೊಂದು ಕುತೂಹಲ ಅದ. ಮತ್ತು ನನಗೆ ಅದು ಗೊತ್ತದ, ಅದು ಭಾಳ ಏನಂದ್ರೆ ಕಷ್ಟದ ಕೆಲಸ ಅನ್ನೋದು ನನಗೆ ಗೊತ್ತ. ಮಂದಿ ಹೇಳ್ತಾರ್ರಿ, ಏನ್ರಿ ಆರ್ಟಿಸ್ಟ್ ಆಕ್ಟರ್ ಆರಾಮ್ ಇರ್ತಾರ ಅಂತ. ನಾನು ಇಟ್ಸ್ ನಾಟ್ ಲೈಕ್ ದಟ್. ಭಾಳ ಕಷ್ಟ. ನನಗೆ ಇವ್ರು ಹೇಳಿದ್ರು, ರವಿಚಂದ್ರನ್ ಸರ್ ಹೇಳಿದ್ರು, ಒನ್ಸ್ ನಾವು ಮೇಕಪ್ ಹಾಕೊಂಡ್ಮೇಲೆ ನೀವು ನನಗೆ ಭಾಳ ವೇಟ್ ಮಾಡಿಸ್ಬೇಡ್ರಿ ಅಂತ ಅವ್ರು ಹೇಳ್ತಿದ್ರು. ಯಾಕೆ ವೇಟ್ ಮಾಡಿಸ್ಬಾರ್ದು ಅನ್ನೋದು ಒಂದು ತಲೆಯೊಳಗೆ ಬಂತು. ಅವ್ರು ನನಗೆ ನೋಟಿಸ್ ಮಾಡಿದ್ರು. ಆಮೇಲೆ ಹೇಳಿದ್ರು, ನನಗೆ ಇರಿಟೇಟ್ ಆಗ್ತದೆ ಮೇಕಪ್ ಅಂತ ಹೇಳಿ. ಸೊ ದೆರ್ ಇಸ್ ಸಮಥಿಂಗ್ ಅಸೋಸಿಯೇಟೆಡ್ ವಿತ್. ಸೊ ಇಫ್ ಐ ಡೋಂಟ್ ಪೇ ಅಟೆನ್ಷನ್, ಇಫ್ ಐ ಡೋಂಟ್ ಲಿಸನ್ ಟು ಹಿಮ್ ಪ್ರಾಪರ್ಲಿ, ದೆನ್ ದೇರ್ ವಿಲ್ ಬಿ ಅ ಕಾನ್ಫ್ಲಿಕ್ಟ್ ಇವೆಂಚುಯಲಿ. ಸೊ ಹಂಗಾಗಿ ನಾನು ಅವ್ರದ್ದು ಏನು ಅರ್ಥ ಮಾಡ್ಕೊಳಕ್ಕೆ ನನಗೆ ಟೈಮ್ ತೊಗೊಂತು. ಹಂಗೆ ನಿಮ್ಮದು ಅರ್ಥ ಮಾಡ್ಕೊಳಕ್ಕೆ ನನಗೆ ಸ್ವಲ್ಪ ಟೈಮ್ ತಗೊಳ್ತು. ಬಟ್ ವಿ ಡಿಡ್ ಅ ಗುಡ್ ಜಾಬ್. ವಿ ಕ್ರಿಯೇಟೆಡ್ ಸಮಥಿಂಗ್ ವರ್ತ್ ವಾಚಿಂಗ್, ಎಂಗೇಜಿಂಗ್ ಅಂಡ್ ಇದು ಅನ್ಕೋತೀನಿ. ವೆರಿ ಸೂನ್ ಐ ಹೋಪ್ ವಿಲ್ ವರ್ಕ್ ಟುಗೆದರ್ ಅಗೇನ್. ಅಂಟಿಲ್ ನೀವು ನಮಗೆ ಅವಾಗ ನಮ್ಮನ್ನು ಸ್ವಲ್ಪ ಅಯ್ಯೋ ಸರ್, ಯು ನೋ ಮೀ. ಆಮೇಲೆ ನಾನು ಭಾಳ ಖುಷಿಯಿಂದ ಒಂದು ಹೇಳ್ಬೋದು, ಶಿ ಈಸ್ ಮಚ್ ವೆರಿ ಯಂಗರ್ ಟು ಮೀ, ಬಟ್ ಐ ಕ್ಯಾನ್, ಬಿಕಾಸ್ ಶಿ ಈಸ್ ಸೋ ಮ್ಯಾಚ್ಯೂರ್ಡ್, ಶಿ ಹ್ಯಾಸ್ ಸರ್ಟನ್ ಮೈಂಡ್ಸೆಟ್ ಅದ ಅವರಿಗೆ. ಅವ್ರು ನಾನು ಫ್ರೆಂಡ್ ಅಂತ ಕರಿಬೋದು. ಯು ಟು. ನನಗೆ ಆ್ಯಕ್ಚುಲಿ ನಂಗೆ ತುಂಬ ಖುಷಿಯಾಗಿದೆ ಏನಂದರೆ, ಸರ್ ನನಗೆ ಈ ವಿಷಯ ಹೇಳಿದ್ರು ಶೂಟಿಂಗ್ ಟೈಮಲ್ಲಿ, ಯು ಮೈ ಫ್ರೆಂಡ್ ಅಂತ ಹೇಳಿದ್ರು. ಫಾರ್ ಮೀ ದಟ್ ಈಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್, ಬಿಕಾಸ್ as human beings we all connect on emotional level. Now acting ಮಾಡ್ತೀವಿ, professional ಆಗಿರ್ತೀವಿ, okay, but at the end of the day if you're connected on a human level, then that is like an achievement. That I can proudly say. Thank you. I feel the same way about you 100%, and I have a lot of respect for you. You know that. Yeah, of course. Thank you so much. But I have seen the movie in dubbing. To come back to Judgment, it's come out really well. I saw only my parts. ನಂದು ಮಾತ್ರ ನೋಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. I want to say everybody, of course, go and watch the movie. What do you want to say to end this conversation? I have done a good job. He's being modest. That much I can say, because I became a director because I have artists like Meghna to support me. Sweet. So to support me. But I still feel that I have presented something interesting and engaging to Kannada audience. But I have to thank you again, sir, while we end this. I don't think I would have taken this leap to play this role
if it hadn't been for this team and you and all of you. So nice of you. Because I was still struggling, because when you have to go from one phase to the other, especially because our industry and the society is ageist, so when you're going from this age of playing certain kind of roles to the next age where you're playing the mother to a kid, it's not easy. It's not easy. Yeah, as an actor, it's not easy. You're like, ನಿಮಗೆ ಒಂದು ಹೇಳ್ಬಿಡ್ತೀನಿ, ನೀವು ಒಂದು ರೆಫರೆನ್ಸ್ ಕೊಡ್ತೀನಿ ನಿಮಗೆ. Nargis played Sunil Dutt's Nobody Can Beat That. Yeah. Thank you. That's inspired me. That's really inspired me actually. ಒಬ್ಬ ನಟಿಗೆ ಇಂಥದ್ದು ಒಂದು ನೀವು ಸವಾಲು ಹಾಕಿದ್ರೆ ಆ ನಟಿ ಇಫ್ ಶಿ ಕ್ಯಾನ್ ಡೂ ದ್ಯಾಟ್, because even as a maker I was so hesitant to offer her that role. Actually you told me. So hesitant. ನನಗೆ ಒಂದು ಸರ್ತಿ ಇದು ಅನಿಸ್ತಿತ್ತು, ಬಟ್ ನಾನು ಅವಾಗಲೇ ಮನಸ್ಸಿನೊಳಗೆ ಅನ್ಕೊಂಡೆ, I'll have to nullify this, I'll have to do something, write something very interesting for you. So and I will eventually do that. How sweet. Thank you, sir. But I'm happy. I mean, I'll not put that pressure on you in any way. No, I'm it's not that pressure kind of person. at all. But if it happens, I'm grateful for that. But I'm happy that I did this, honestly. Thank you so much. I think we had a good conversation. we did. We did. Thank you, sir. ನಿಮ್ ಜೊತೆ ನಾನು ಈ ತರ ಕೂತ್ಕೊಂಡು ಮಾತಾಡಿದ್ದು ಆಗ್ತಿರಲಿಲ್ಲ. ಇಲ್ಲ ನಮ್ಮ ಸೆಟ್ನಾಗ ಹೊರಟಿದ್ದು ಆಗಿರಲಿಲ್ಲ. ಹೌದೌದು ಸರ್, ಸ್ವಲ್ಪ ಅಲ್ಲಿ ಸ್ವಲ್ಪ ಅಷ್ಟೇನೆ. ಸರ್ ಚಾ ಕುಡಿಯೋಣವಾ? ಚಾ ಕುಡಿಯೋಣ. Yes. So let's have a tea break. Thank you so much. Thank you so much for watching.